ಮಣ್ಣನ್ನ ತುಂಬಿದ್ರು ಆಕೆ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಅಂತ ಹೇಳ್ತಾರೆ. ಇಂತಹ ಪ್ರಕರಣಗಳಲ್ಲಿ ಎಷ್ಟು ತ್ವರಿತಗತಿಯಲ್ಲಿ ಎಕ್ಸ್ಪಿಡಿಷಿಯಸ್ಲಿ ಮಾಡ್ಬೇಕಾಗ್ತದೆ, ಎಷ್ಟು ಸಾಧ್ಯನೋ ಅಷ್ಟು ಎಕ್ಸ್ಪಿಡಿಷಿಯಸ್ಲಿ ಅದನ್ನ ವಿಧಿವಿಜ್ಞಾನ ಇಲಾಖೆಗೆ ಕಳಿಸೋದಾಗಿರ್ಬೋದು, ಹಾಗೂ ಇನ್ನಿತರೆ ಅನುಮಾನಾಸ್ಪದ ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸೋದಾಗಿರ್ಬೋದು. ಖಂಡಿತವಾಗ್ಲೂ ಸರ್ಕಾರ ಕೂಡ ಮರು ತನಿಖೆಗೆ ಆದೇಶ ಮಾಡ್ಬೋದು. ಆದ್ರೆ ಈಗಾಗಲೇ ಹೈಕೋರ್ಟ್ ಮರು ತನಿಖೆ ಮಾಡಬಾರದು ಈ ಒಂದು ಪ್ರಕರಣದಲ್ಲಿ, ಅದಕ್ಕೆ ಸಮಂಜಸ ಅಲ್ಲ ಅಂತ ಹೇಳಿರೋದ್ರಿಂದ ಸರ್ಕಾರದ ಆದೇಶವನ್ನು ಕೂಡ ನ್ಯಾಯಾಲಯ ತಡೆ ಹಿಡಿಯೋ ಸಾಧ್ಯತೆ ಇರ್ತದೆ. ಬಲವಾದ ಸಾಕ್ಷಿಗಳು ಇಲ್ಲದೇ ಇದ್ದಲ್ಲಿ ನಂಬರ್ 3301/24 ಇದು ಮೃತ ಬಾಲಕಿ ಸೌಜನ್ಯ ಅವರು ತಂದೆ ಸಲ್ಲಿಸಿರುವಂತ ಒಂದು ರಿಟ್ ಅರ್ಜಿ. ಎರಡನೇದಾಗಿ ಸಂತೋಷ್ ರಾವ್ ರಿಟ್ ಅರ್ಜಿ ನಂಬರ್ 5871/2024 ಇದು ಇವರು ಸಲ್ಲಿಸಿರುವಂತಹ 2 ಪ್ರತ್ಯೇಕ ರಿಟ್ ಅರ್ಜಿಗಳಾಗಿರ್ತವೆ. ಎಲ್ಲವೂ ಲೋಪದೋಷಗಳೇ, ಪ್ರತಿಯೊಂದು ಲೋಪದೋಷಗಳು. ನೋಡಿ, ಮುಖ್ಯವಾಗಿ ಏನು ವೈದ್ಯರು ಸಂತೋಷ್ ರಾವ್ರನ್ನ ಆತನ ತಪಾಸಣೆಗೆ ಒಳಪಡಿಸ್ತಾರೆ. ಆತನಿಗೆ ಅದನ್ನು ನಾವು ಹೇಳಬಾರ್ದು. ಆತನಿಗೆ ಈ ಒಂದು ಲೈಂಗಿಕ ಕ್ರಿಯೆ ನಡೆಸಲಿಕ್ಕೆ ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ಆತನಿಗೆ ಒಂದು ಹೆಲ್ತ್ ಕಂಡೀಷನ್ ಇರ್ತದೆ, ಆಯ್ತಾ? ಅದೇನು ಅನ್ನೋದು ಬೇಕಾಗಿಲ್ಲ, ಅದು ಆದೇಶದಲ್ಲೂ ಕೂಡ ಇರ್ತದೆ. ನೋಡಿ, ಇದೆಲ್ಲ ಒಂದು ಅಂಶಗಳನ್ನ ಹೇಳ್ತಾರೆ. ಇಷ್ಟೆಲ್ಲ ಹೇಳಿಯೂ ಕೂಡ ಆದ್ರೂ ಕೂಡ ಆ ಒಂದು ತನಿಖಾಧಿಕಾರಿ ಸಂತೋಷ್ ರಾವ್ ವಿರುದ್ಧ ದೋಷಾರೋಪಣ ಪಟ್ಟಿಯನ್ನ ಸಲ್ಲಿಸುವಂಥದ್ದು ಇದು ಎಷ್ಟರ ಮಟ್ಟಿಗೆ? ಸಿಬಿಐನವರು ಸಂತೋಷ್ ರಾವ್ನನ್ನ ಬಿಡುಗಡೆಗೊಳಿಸಿರುವುದು ಸರಿಯಲ್ಲ, ಆತನನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಒಂದು ಮೇಲ್ಮನವಿ ಬರ್ತದೆ. ನೋಡಿ, ಆ ಮೇಲ್ಮನವಿ ಕೂಡ ಅಲ್ಲಿಯೂ ಕೂಡ ಮೇಲ್ಮನವಿ ವಜಾಗೊಳಿತು. ಈ ಪ್ರಕರಣದಲ್ಲಿ ಏನೋ ನ್ಯಾಯ ಸಿಗ್ಬೇಕು ಅಂತೇಳಿ ನಮ್ಮ ಅವ್ರ ಹೆಸರು ಗಿರೀಶ್ ಮಠಣ್ಣನವರಂತ, ಅವ್ರಿಗೂ ಕೂಡ ನಾನು ಬಹಳಷ್ಟು ನಾನು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತೀನಿ. ಯಾಕೆಂತಂದ್ರೆ ಅವರು ಕೆಲವೊಂದಷ್ಟು ಸಾಕ್ಷ್ಯಗಳನ್ನ ನಾನು ವಿಡಿಯೋ ನೋಡಿದ್ರಲ್ಲಿ ನಾನು ಹೇಳ್ತಿದ್ದೀನಿ ಅಷ್ಟೇ, ಕೆಲವೊಂದಷ್ಟು ಸಾಕ್ಷಿಗಳು ಇವೆ ಅಂತ ಹೇಳ್ತಿದ್ದಾರೆ. ನೋಡಿ, ಇರೋದೇ ಆದ್ರೆ ದಯವಿಟ್ಟು ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಸಾಕ್ಷಿಗಳು ಇರೋದೇ ಆದ್ರೆ ನೋಡಿ, ಹೈಕೋರ್ಟ್ ನಲ್ಲೂ ಕೂಡ ನಿಮಗೆ ಹೊಸ ಪ್ರಬಲವಾದ ಸಾಕ್ಷಿಗಳು ಇದ್ದಲ್ಲಿ ಹೈಕೋರ್ಟ್ ನಲ್ಲೂ ಕೂಡ ಮತ್ತೊಂದು ರಿಟ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಖಂಡಿತ ಯಾವುದೇ ಒಂದು ನಿರ್ಬಂಧ ಇರೋದಿಲ್ಲ. ಈ ತನಿಖಾಧಿಕಾರಿಯನ್ನ ವಿಚಾರಣೆಗೆ ಒಳಪಡಿಸಿ ಇದೊಂದು ರೀತಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ರೀತಿಯಲ್ಲಿ ಮಾಡಿ ಒಂದು ಆದೇಶವನ್ನ ಹೊರಡಿಸಬೇಕು ಅಂತ ಹೇಳಿ ಸತ್ರ ನ್ಯಾಯಾಲಯ ಒಂದು ಆದೇಶವನ್ನ ಮಾಡುತ್ತೆ. ಯಾರೇ ಯೂಟ್ಯೂಬರ್ ಸಮೀರ್ ಅಥವಾ ಇನ್ನು ಕೆಲವರು ಯೂಟ್ಯೂಬರ್ಸ್ ಏನ್ ಆತನಿಗೆ ಒಂದು ಸಹಾಯ ಮಾಡ್ಲಿಕ್ಕೆ ಮುಂದೆ ಬಂದಿದೆ, ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಯಾಕೆಂತಂದ್ರೆ ಒಂದು ತಪ್ಪು ನಡೆದಿದೆ, ಅದ್ರ ವಿರುದ್ಧವಾಗಿ ಧ್ವನಿ ಎತ್ತಿರುವುದು ಇದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ಈಗ 12 ವರ್ಷಗಳ ನಂತರ ನಾವು ಮರು ತನಿಖೆಗೆ ಆದೇಶ ಮಾಡೋದು ಸಮಂಜಸವಲ್ಲ, ಅದರಿಂದ ಯಾವುದೇ ಒಂದು ಉದ್ದೇಶ ಪೂರೈಸೋದಿಲ್ಲ ಅಂತ ಹೇಳಿ ಈ ಅರ್ಜಿಗಳನ್ನ ವಜಾ ಮಾಡ್ತಾರೆ. ನಮಸ್ಕಾರ ಸರ್. ಮೊದಲಿಗೆ ನೀವು ನೋಡಿದಂತೆ ಸೌಜನ್ಯ ಕೇಸ್ ವಿಚಾರ ಕೋರ್ಟಲ್ಲಿ ವಾದ ವಿವಾದ ಯಾವ ರೀತಿ ತೀರ್ಪು ಅಂತ ಸರ್? ನೋಡಿ, ಈಗ ಇತ್ತೀಚಿನ ದಿನಗಳಲ್ಲಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ಚರ್ಚಾಸ್ಪದ ಒಂದು ವಿಚಾರ ಆಗಿದೆ. ಇದು ಬಹಳಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ನೋಡಿ, ಇದೆಲ್ಲದಕ್ಕೂ ಕಾರಣ ಸಮೀರ್ ಎನ್ನುವರು ಅವರ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಒಂದು ಪ್ರಕರಣದ ಒಂದು ವಿಶ್ಲೇಷಣೆಯನ್ನ ಏನ್ ಮಾಡಿರ್ತಾರೆ, ಇದು ಪುನಃ ಒಂದು ಚರ್ಚೆಗೆ ಮುನ್ನೆಲೆಗೆ ಬಂದಿರ್ತದೆ ಈ ಒಂದು ಪ್ರಕರಣ. ನೋಡಿ, ಮೊದಲನೇದಾಗಿ ನಾನು ಯಾರೇ ಯೂಟ್ಯೂಬರ್ ಸಮೀರ್ ಅಥವಾ ಇನ್ನು ಕೆಲವರು ಯೂಟ್ಯೂಬರ್ಸ್ ಏನ್ ಆತನಿಗೆ ಒಂದು ಸಹಾಯ ಮಾಡ್ಲಿಕ್ಕೆ ಮುಂದೆ ಬಂದಿದೆ, ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಯಾಕೆಂತಂದ್ರೆ ಒಂದು ತಪ್ಪು ನಡೆದಿದೆ, ಅದ್ರ ವಿರುದ್ಧವಾಗಿ ಧ್ವನಿ ಎತ್ತಿರುವುದು ಇದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ಇದು ಇತ್ತೀಚಿನ ದಿನಗಳಲ್ಲಿ ಏನೊಂದು ಈ ರೀತಿ ಒಂದು ತಪ್ಪನ್ನ ಪ್ರಶ್ನೆ ಮಾಡುವುದು ಏನು ಯೂಟ್ಯೂಬ್ ನಲ್ಲಿ ಮತ್ತು ಯೂಟ್ಯೂಬ್ ಮಾಧ್ಯಮಗಳಲ್ಲಿ, ಮುಖ್ಯವಾಹಿನಿಯ ಮಾಧ್ಯಮಗಳಿಗೆ ಸರಿ ಸಮಾನವಾಗಿ ಏನು ಈ ಒಂದು ಯೂಟ್ಯೂಬ್ ಚಾನೆಲ್ಗಳು ಒಂದು ತಮ್ಮ ಕಾರ್ಯವನ್ನ ತಾವು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಬಹಳಷ್ಟು ಅದು ನಾನು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತೀನಿ. ಮೊದಲನೇದಾಗಿ, ಈಗ ಈ ಪರ ವಿರೋಧ ಚರ್ಚೆಗಳು ಬಹಳಷ್ಟು ನಡೀತಾನೆ ಇದಾವೆ. ಆಮೇಲೆ ನಾನು ಇನ್ನು ಕೆಲವೊಂದಷ್ಟು ಇಂಟರ್ವ್ಯೂಗಳನ್ನ ನೋಡಿದೆ. ಕೆಲವರು ನಮ್ಮ ಹತ್ರ ಬಲವಾದ ಸಾಕ್ಷಿಗಳು ಇದೆಲ್ಲ ಇದಾವೆ ಅಂತ ಹೇಳ್ತಿದ್ದಾರೆ. ನೋಡಿ, ಇದೆಲ್ಲವನ್ನು ನಾವು ವಿಶ್ಲೇಷಣೆ ಮಾಡುವ ಮೊದಲು ಅಥವಾ ಚರ್ಚೆ ಮಾಡುವ ಮೊದಲು ಕಾನೂನಿನ ಅಡಿಯಲ್ಲಿ ಈಗಾಗಲೇ ಏನಾಗಿದೆ, ಇನ್ನು ಮುಂದಕ್ಕೆ ಏನ್ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಯಾಕೆಂದ್ರೆ ಎಷ್ಟೇ ನಾವು ಮಾಧ್ಯಮಗಳಲ್ಲಿ ನಾವು ಇದ್ರ ಬಗ್ಗೆ ಚರ್ಚೆ ನಡೆಸಿದ್ರು ಕೂಡ ಅದು ಅಂತಿಮವಾಗಿ ಕಾನೂನಿನ ಚೌಕಟ್ಟಿನಲ್ಲೇ ನಿರ್ಧಾರ ಆಗುವಂಥದ್ದು.
ನೋಡಿ, ಮೊದಲನೇದಾಗಿ ಈ ಸತ್ರ ನ್ಯಾಯಾಲಯದಲ್ಲಿ ಅಂದ್ರೆ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಈ ಒಂದು ಪ್ರಕರಣ ಬರ್ತದೆ. ತಮ್ಗೆಲ್ರಿಗೂ ಗೊತ್ತಿರುವಂತದ್ದು, ಸೆಷನ್ಸ್ ನ್ಯಾಯಾಲಯದಲ್ಲಿ ಈ ಆರೋಪಿ ಸಂತೋಷ್ ರಾವ್ ಏನಿದ್ರು ಈತನನ್ನ ದೋಷ ಮುಕ್ತ ಎಂದು ಪರಿಗಣಿಸಿ ಸೆಷನ್ಸ್ ನ್ಯಾಯಾಲಯ ಆತನನ್ನ ಬಿಡುಗಡೆಗೊಳಿಸುತ್ತೆ. ನೋಡಿ, ಅಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಏನಂತಂದ್ರೆ, ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಅಲ್ಲಿ ಒಂದು ಬಹುಮುಖ್ಯವಾದ ಅಂಶ ಅಂತಂದ್ರೆ, ಮಾನ್ಯ ಸೆಷನ್ಸ್ ನ್ಯಾಯಾಧೀಶರು ಯಾರು ಆ ಆದೇಶವನ್ನ ಹೊರಡಿಸಿದ್ರು, ಬಿಡುಗಡೆ ಆದೇಶವನ್ನ ಅಥವಾ ಅಕ್ವಿಟಾಲ್ ಜಡ್ಜ್ಮೆಂಟ್ ಅನ್ನ ಯಾರು ಮಾಡಿದ್ರು, ಅವರು ಈ ಅಕ್ವಿಟಾಲ್ ಕಮಿಟಿ ಅಂತ ಒಂದು ಕಮಿಟಿ ಇರ್ತದೆ. ನೋಡಿ, ಯಾವುದೇ ತನಿಖಾಧಿಕಾರಿಯ ಒಂದು ಲೋಪದೋಷಗಳಿಂದ, ತನಿಖಾಧಿಕಾರಿಯ ಒಂದು ತಪ್ಪುಗಳಿಂದ ಯಾವುದೇ ಒಂದು ಪ್ರಕರಣ ಖುಲಾಸೆ ಆದಲ್ಲಿ ಈ ಅಕ್ವಿಟಾಲ್ ಕಮಿಟಿಗೆ ನ್ಯಾಯಾಲಯ ಒಂದು ಆದೇಶವನ್ನ ಹೊರಡಿಸುತ್ತೆ. ಈ ಕೇಸ್ನಲ್ಲಿ ಈ ರೀತಿ ತನಿಖಾಧಿಕಾರಿಯ ಈ ರೀತಿಯ ಲೋಪದೋಷಗಳಿಂದ ಈ ಪ್ರಕರಣವನ್ನ ನಾವು ಕೈ ಬಿಡ್ತಿದೀವಿ, ಹಾಗಾಗಿ ಒಂದು ನಿರ್ಧಾರ ಕೈಗೊಳ್ಳಬೇಕು ಅಕ್ವಿಟಾಲ್ ಕಮಿಟಿ, ಈ ತನಿಖಾಧಿಕಾರಿಯನ್ನ ವಿಚಾರಣೆಗೆ ಒಳಪಡಿಸಿ ಇದೊಂದು ರೀತಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ರೀತಿಯಲ್ಲಿ ಮಾಡಿ ಒಂದು ಆದೇಶವನ್ನ ಹೊರಡಿಸ್ಬೇಕು ಅಂತ ಹೇಳಿ ನ್ಯಾಯಾಲಯ, ಸತ್ರ ನ್ಯಾಯಾಲಯ ಒಂದು ಆದೇಶವನ್ನ ಮಾಡುತ್ತೆ. ನೋಡಿ, ಅದೇನಾಗಿದೆ ಇವತ್ತು ತನಕ ನಮಗ್ ಗೊತ್ತಿಲ್ಲ. ಯಾರು ಆ ತನಿಖಾಧಿಕಾರಿ ಯಾರಿದ್ರು, ಅವರ ವಿರುದ್ಧ ಯಾವ ರೀತಿ ಒಂದು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ, ಆತ ಮಾಡಿರುವ ಕೆಲವೊಂದಷ್ಟು ತಪ್ಪುಗಳಿಂದ, ಅಂದ್ರೆ ಏನು, ಈ ವಿಧಿವಿಜ್ಞಾನ ಇಲಾಖೆಗೆ ಬಹಳಷ್ಟು ನಿಧಾನಗತಿಯಲ್ಲಿ ಅನುಮಾನಾಸ್ಪದವಾಗಿ ಆಕೆ ಒಂದು ಕೆಲವೊಂದು FSL ವಿಧಿವಿಜ್ಞಾನ ಇಲಾಖೆಗೆ ಕಳಿಸ್ಕೊಡ್ಬೇಕಾಗಿತ್ತು. ಬಹಳಷ್ಟು ತ್ವರಿತಗತಿಯಲ್ಲಿ ಏನು ಒಂದು ಮಾಡ್ಬೇಕಾಗಿತ್ತು, ಬಹಳಷ್ಟು ನಿಧಾನಗತಿಯಲ್ಲಿ ಈತ ಅದನ್ನ ಕಳಿಸಿರುವಂತದ್ದು, ಹಾಗೂ ಇನ್ನೂ ಹಲವಾರು ಆತ ಮಾಡಿರುವ ಕೆಲವೊಂದು ತಪ್ಪುಗಳಿಂದ, ತನಿಖೆಯಲ್ಲಿ ಮಾಡಿರುವ ತಪ್ಪುಗಳಿಂದ ಏನು ಈ ಪ್ರಕರಣ ಖುಲಾಸೆ ಆಗಿರುವಂತದ್ದು, ಇದು ಸತ್ರ ನ್ಯಾಯಾಲಯದ ಒಂದು ಒಪಿನಿಯನ್ ಆಗಿರ್ತದೆ, ಒಂದು ಅಭಿಪ್ರಾಯ ಆಗಿರ್ತದೆ. ನೋಡಿ, ಅದೇನಿದೆ, ಯಾವ ಘಟ್ಟ, ಯಾವ ಒಂದು ಹಂತಕ್ಕೆ ಆ ಅಕ್ವಿಟಾಲ್ ಕಮಿಟಿಯ ಒಂದು ಏನೋ ಕಾರ್ಯವೈಖರಿ ಏನಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಇದು ಇವತ್ತಿಗೂ ಕೂಡ ಬೆಳಕಿಗೆ ಬರದೇ ಇರುವಂತಹ ವಿಷಯ. ಅದನ್ನ ನಾವು RTI ನಲ್ಲಿ ಪ್ರಶ್ನಿಸಬೇಕಾಗಿದೆ, ಅಥವಾ ಯಾರಾದ್ರೂ ತೆಗೆದುಕೊಂಡಿದ್ರೆ ಖಂಡಿತ ತಮ್ಮ ಗಮನಕ್ಕೂ ತರಬಹುದು. ಎರಡನೇದಾಗಿ, CBIನವರು ಸಂತೋಷ್ ರಾವ್ನನ್ನ ಬಿಡುಗಡೆಗೊಳಿಸಿರುವುದು ಸರಿಯಲ್ಲ, ಆತನನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಒಂದು ಮೇಲ್ಮನವಿ ಬರ್ತಾರೆ. ನೋಡಿ, ಆ ಮೇಲ್ಮನವಿ ಕೂಡ ಅಲ್ಲಿಯೂ ಕೂಡ ಮೇಲ್ಮನವಿ ವಜಾಗೊಳ್ತದೆ. ಸಂತೋಷ್ ರಾವ್ ಅಕ್ವಿಟಲ್ ಅಂದ್ರೆ ಅದನ್ನ ಏನು ಖುಲಾಸೆ ಮಾಡಿದ್ರು ಅದನ್ನ ಆ ಒಂದು ಆದೇಶವನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಅದನ್ನ ಎತ್ತಿ ಹಿಡಿಯುತ್ತೆ, ಮೊದಲನೇದಾಗಿ. ಎರಡನೇದಾಗಿ ನೋಡಿ, ಇದು ಬಹಳ ಒಂದು ಮುಖ್ಯ ಆಗ್ತದೆ. ಎರಡನೇದಾಗಿ, ಈ ಏನು ಮೃತೆ ಸೌಜನ್ಯ ತಂದೆ ಅಂದ್ರೆ ಯಾರು, ಚಂದಪ್ಪ ಗೌಡ ಅನ್ನೋರು ಹಾಗೂ ಸಂತೋಷ್ ರಾವ್, ಇವರಿಬ್ರು ಪ್ರತ್ಯೇಕವಾಗಿ 2 ರಿಟ್ ಅರ್ಜಿಗಳನ್ನ ಸಲ್ಲಿಸ್ತಾರೆ. ನೋಡಿ, ಇದನ್ನ ತಾವು ಗಮನಿಸೋದೇ ಆದ್ರೆ, ರಿಟ್ ಪಿಟಿಷನ್ ನಂಬರ್ 3301/24 ಇದು ಮೃತ ಬಾಲಕಿ ಸೌಜನ್ಯ ಅವರ ತಂದೆ ಸಲ್ಲಿಸಿರುವಂತ ಒಂದು ರಿಟ್ ಅರ್ಜಿ. ಎರಡನೇದಾಗಿ, ಸಂತೋಷ್ ರಾವ್ ರಿಟ್ ಅರ್ಜಿ ನಂಬರ್ 5871/2024 ಇದು ಇವರು ಸಲ್ಲಿಸಿರುವಂತಹ 2 ಪ್ರತ್ಯೇಕ ರಿಟ್ ಅರ್ಜಿಗಳಾಗಿರ್ತವೆ. ಇದರಲ್ಲಿ ಸೌಜನ್ಯ ತಂದೆ, ಆತನ ಒಂದು ಬೇಡಿಕೆ ಏನಿರ್ತದೆ ನ್ಯಾಯಾಲಯದ ಮುಂದೆ ಅಂತಂದ್ರೆ, ನೋಡಿ, ಈ ಪ್ರಕರಣದಲ್ಲಿ ಇದನ್ನ ಮರು ತನಿಖೆ ಅಂದ್ರೆ ಡಿನೋವೋ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ ನಾವು ಲೀಗಲ್ ಆಗಿ, ಮರು ತನಿಖೆಗೆ ಒಳಪಡಿಸಿ ಈ ಪ್ರಕರಣವನ್ನ. ಯಾಕೆಂತಂದ್ರೆ ಸತ್ರ ನ್ಯಾಯಾಲಯ ಇದನ್ನ 3 ರಿಂದ 4 ಜನ ಸೇರಿ ಮಾಡಿರುವ ಒಂದು ಪ್ರಕರಣ ಈ ರೀತಿ ಕಂಡು ಬರ್ತಿದೆ, ಕೆಲವೊಂದಷ್ಟು ಅಂಶಗಳು ಇದರಲ್ಲಿ ಅಂತ ಹೇಳಿ ಮೆಡಿಕಲ್ ಒಪಿನಿಯನ್ ಅನ್ನು ಕೂಡ ಪರಿಗಣಿಸಿ, ವೈದ್ಯಕೀಯ ಒಂದು ಏನೊಂದು ಪ್ರತಿ ಇರ್ತದೆ, ರಿಪೋರ್ಟ್ ಇರ್ತದೆ, ಅದನ್ನ ಕೂಡ ಪರಿಗಣಿಸಿ ಸತ್ರ ನ್ಯಾಯಾಲಯ ಈ ರೀತಿ ಹೇಳಿದೆ, ಹಾಗಾಗಿ ಇದನ್ನ ಮರು ತನಿಖೆಗೆ ಒಳಪಡಿಸಿ ಅಂತ ಹೇಳಿ ಹೈಕೋರ್ಟ್ ನ ಬಾಗಿಲನ್ನು ತಟ್ಟಿರ್ತಾರೆ. ಯಾರು? ಚಂದಪ್ಪ ಗೌಡ, ಮೃತ ಬಾಲಕಿಯ ತಂದೆ, ಮತ್ತೆ ಸೌಜನ್ಯರ ತಂದೆ. ಸಂತೋಷ್ ರಾವ್ ಏನಂತ ಸಲ್ಲಿಸ್ತಾರೆ ಅಂದ್ರೆ ಅರ್ಜಿಯಲ್ಲಿ, ಸಂತೋಷ್ ರಾವ್ ಹೇಳೋದು, ನೋಡಿ, ನಾನು ಓರ್ವ ಅಮಾಯಕ, ನನ್ನನ್ನ ಈ ರೀತಿ ಅಭಿಯೋಜನೆಗೆ ಒಳಪಡಿಸಿ ನನ್ನ ಜೀವನದ 8-10 ವರ್ಷಗಳನ್ನ ಇವರು ನನ್ನ ನರಕ ತೋರಿಸಿದ್ದಾರೆ, ಹಾಗಾಗಿ ಇದು ಮತ್ತೆ ಮರು ತನಿಖೆ ಆಗ್ಬೇಕು, ತನಿಖಾಧಿಕಾರಿ ನನ್ನನ್ನ ಒಂದು ಸುಳ್ಳು ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ, ಹಾಗಾಗಿ ಇದನ್ನ ಮತ್ತೆ ಮರು ತನಿಖೆಗೆ ಒಳಪಡಿಸಿ ನ್ಯಾಯಾಲಯದ ಮುಂದೆ ಮರು ವಿಚಾರಣೆ ಆಗ್ಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸ್ತಾರೆ. ಈ ಅರ್ಜಿಯಲ್ಲಿ ಆತ ಇನ್ನೊಂದು ಕೇಳ್ತಾನೆ, ನನಗಾಗಿರುವಂತಹ ಒಂದು ನೋವಿಗೆ
ನನಗೆ ಒಂದು 50 ಲಕ್ಷ ರೂಪಾಯಿ ನನಗೆ ಪರಿಹಾರ ಕೊಡಿಸ್ಕೊಡಿ ಅಂತ ಹೈಕೋರ್ಟ್ ಬಾಗಿಲನ್ನ ತಟ್ಟುವಂಥದ್ದು. ನೋಡಿ, 2 ಅರ್ಜಿಗಳನ್ನ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಒಮ್ಮೆಲೆ ಅದನ್ನ ವಿಚಾರಣೆಗೆ ತೆಗೆದುಕೊಳ್ಳುವಂಥದ್ದು. ನೋಡಿ, ಕರ್ನಾಟಕ ಉಚ್ಚ ನ್ಯಾಯಾಲಯ ಏನೊಂದು ಆದೇಶವನ್ನ ಮಾಡ್ತಾರೆ ಅಂದ್ರೆ, ನೋಡಿ, ಈಗ ಈ ಒಂದು ಘಟ್ಟದಲ್ಲಿ ಮರು ತನಿಖೆ ಮಾಡುವುದರಿಂದ ಯಾವುದೇ ಒಂದು ಉದ್ದೇಶವನ್ನ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಇದು ಬಹು ಮುಖ್ಯವಾಗಿ ವೈದ್ಯಕೀಯ ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿರುವ ಒಂದು ಪ್ರಕರಣ ಆಗಿರೋದ್ರಿಂದ, ಸೈಂಟಿಫಿಕ್ ಎವಿಡೆನ್ಸಸ್, ತಾಂತ್ರಿಕ ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿರುವ ಒಂದು ಪ್ರಕರಣ ಆಗಿರೋದ್ರಿಂದ ಈಗ 12 ವರ್ಷಗಳ ನಂತರ ನಾವು ಮರು ತನಿಖೆಗೆ ಆದೇಶ ಮಾಡೋದು ಸಮಂಜಸವಲ್ಲ, ಅದರಿಂದ ಯಾವುದೇ ಒಂದು ಉದ್ದೇಶ ಪೂರೈಸೋದಿಲ್ಲ ಅಂತ ಹೇಳಿ ಈ ಅರ್ಜಿಗಳನ್ನ ವಜಾ ಮಾಡ್ತಾರೆ. ಹಾಗೂ ಸಂತೋಷ್ ರಾವ್ಗೆ ಆತ ಈ ಸಿವಿಲ್ ನ್ಯಾಯಾಲಯದಲ್ಲಿ ಬೇಕಿದ್ರೆ ನೀನು ಅರ್ಜಿಯನ್ನ ಹೂಡಬಹುದು, ನಿನ್ನ ಕಷ್ಟ ಕಾರ್ಪಣ್ಯಗಳನ್ನ ಅಲ್ಲಿ ಹೇಳಿ ನೀನು ಕಾಂಪನ್ಸೇಷನ್ ನೀನು ಕೇಳಲಿಕ್ಕೆ, ಪರಿಹಾರ ಕೇಳಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಅಲ್ಲಿಗೆ ಬಿಡ್ತಾರೆ ಈ ಒಂದು ಪ್ರಕರಣವನ್ನು. ಯಾರು? ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಈ ಒಂದು ಆದೇಶ ಆಗುವಂತದ್ದು. ಇದು ಯಾವಾಗ ಆಗಿದೆ ಅಂತಂದ್ರೆ 30 ಆಗಸ್ಟ್ 2024 ಆಗಿದೆ. ನೋಡಿ, ಹೈಕೋರ್ಟ್ ಈ ರೀತಿ ಆದೇಶವನ್ನ ಮಾಡಿರುವಂತದ್ದು. ಇಲ್ಲಿ ಯಾರ್ಯಾರು ಚರ್ಚೆ ಮಾಡ್ತಿದ್ದಾರೆ ಇವರಿಗೆ ಈ ಒಂದು ವಿಷಯ ಗೊತ್ತಿದೆಯೋ ಇಲ್ವೋ ನನಗೆ ಅದು ಗಮನದಲ್ಲಿ ಇಲ್ಲ. ಯಾಕೆಂತಂದ್ರೆ ಎಲ್ಲರೂ ಕೂಡ ಮರು ತನಿಖೆ ಆಗ್ಬೇಕು ಅಂತ ಆದೇಶ ಮಾಡ್ತಿದ್ದಾರೆ. ಈ ರೀತಿಯ ಒಂದು ಆದೇಶ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆಗಿರೋದ್ರಿಂದ ಈಗ ತಾವು ಕೇಳ್ಬೋದು, ಹಾಗಾದ್ರೆ ಮರು ತನಿಖೆಗೆ ಸಾಧ್ಯನೇ ಇಲ್ವಾ, ಮರು ವಿಚಾರಣೆ ಸಾಧ್ಯನೇ ಇಲ್ವಾ, ಹಾಗಾದ್ರೆ ಈ ಪ್ರಕರಣ ಸತ್ತೋಯ್ತಾ ಅಂತ. ನೋಡಿ, ಈ ಕೆಲವೊಂದಷ್ಟು ಪ್ರಕರಣಗಳನ್ನು ನಾನು ಹೇಳೋದೇ ಆದ್ರೆ, ಈ ವಿನಯ್ ತ್ಯಾಗಿ ವರ್ಸಸ್ ಇರ್ಷಾದ್ ಅಲಿ ಅಂತ ಒಂದು ಪ್ರಕರಣ ಇದೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಿರ್ಧಾರ ಆಗಿರುವಂತ ಪ್ರಕರಣಗಳು. ಹಾಗೆ TP ಗೋಪಾಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಇವು ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಯಾವಾಗ ಮರು ತನಿಖೆ, ಡಿನೋವೋ ಇನ್ವೆಸ್ಟಿಗೇಷನ್ ಹಾಗೂ ಮರು ವಿಚಾರಣೆ ಇದು ಯಾವಾಗ ಯಾವಾಗ ಈ ರೀತಿ ಆದೇಶವನ್ನ ಹೊರಡಿಸಬೇಕು ಮರು ತನಿಖೆಗೆ ಅನ್ನುವುದರ ನಿಟ್ಟಿನಲ್ಲಿ ಈ ಒಂದು ಆದೇಶಗಳನ್ನ ಸರ್ವೋಚ್ಚ ನ್ಯಾಯಾಲಯ ಮಾಡಿರುವಂತದ್ದು. ನೋಡಿ, ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಏನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿರುತ್ತೆ, ಏನಂತ, ಇದು ಮರು ತನಿಖೆಗೆ ಒಂದು ಅರ್ಹವಾದ ಒಂದು ಪ್ರಕರಣ ಅಲ್ಲ ಅಂತ ಹೇಳಿ. ನೋಡಿ, ಇದನ್ನ ಯಾರು ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದನ್ನ ಪ್ರಶ್ನೆ ಮಾಡಲ್ಲ ಈ ಒಂದು ಆದೇಶವನ್ನ. ಹಾಗಾಗಿ ಈ ಒಂದು ಘಟ್ಟದಲ್ಲಿ ಇದು ಒಂದು ಅಂತಿಮ ಘಟ್ಟವನ್ನ ತಲುಪಿರುವಂತದ್ದು ಈ ಒಂದು ಆದೇಶ. ಯಾಕೆ ಅಂತಂದ್ರೆ ಈ ಹೈಕೋರ್ಟ್ ಆದೇಶವನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಯಾರು ಕೂಡ ಇವತ್ತಿನ ತನಕ ಅದು ಮಾನ್ಯ ಅದು ನೊಂದ ಬಾಲಕಿ ಮೃತ ಬಾಲಕಿ ಸೌಜನ್ಯ ಅವ್ರ ತಂದೆ ಆಗಿರ್ಬೋದು, ಸಂತೋಷ್ ರಾವ್ ಆಗಿರ್ಬೋದು. ನೋಡಿ, ಕಾರಣ ಏನೇ ಇರ್ಬೋದು, ಪಾಪ ಅವರಿಗೆ ಆ ಶಕ್ತಿ ಇಲ್ಲದೆ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದನ್ನ ಪ್ರಶ್ನೆ ಮಾಡುವುದು ಒಂದು ಅವಕಾಶ ಇರ್ತದೆ. ಖಂಡಿತ ಮರು ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ಬಲವಾದ ಸಾಕ್ಷ್ಯಾಧಾರಗಳು, ಈಗೇನು ಕೆಲವೊಂದಷ್ಟು ಜನ ಪಾಪ ಅವರು ಒಂದು ಈ ಪ್ರಕರಣದಲ್ಲಿ ಏನೋ ಒಂದು ನ್ಯಾಯ ಸಿಗ್ಬೇಕು ಅಂತೇಳಿ ನಮ್ಮ ಅವ್ರ ಹೆಸರು ಗಿರೀಶ್ ಮಠಣ್ಣನವರಂತ, ಅವ್ರಿಗೂ ಕೂಡ ನಾನು ಬಹಳಷ್ಟು ನಾನು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತೀನಿ. ಯಾಕೆಂತಂದ್ರೆ ಅವರು ಕೆಲವೊಂದಷ್ಟು ಸಾಕ್ಷ್ಯಗಳನ್ನ ನಾನು ವಿಡಿಯೋ ನೋಡಿದ್ರಲ್ಲಿ ನಾನು ಹೇಳ್ತಿದ್ದೀನಿ ಅಷ್ಟೇ, ಕೆಲವೊಂದಷ್ಟು ಸಾಕ್ಷಿಗಳು ಇವೆ ಅಂತ ಹೇಳ್ತಿದ್ದಾರೆ. ನೋಡಿ, ಇರೋದೇ ಆದ್ರೆ ದಯವಿಟ್ಟು ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಸಾಕ್ಷಿಗಳು ಇರೋದೇ ಆದ್ರೆ ನೋಡಿ, ಹೈಕೋರ್ಟ್ ನಲ್ಲೂ ಕೂಡ ನಿಮಗೆ ಹೊಸ ಪ್ರಬಲವಾದ ಸಾಕ್ಷಿಗಳು ಇದ್ದಲ್ಲಿ ಹೈಕೋರ್ಟ್ ನಲ್ಲೂ ಕೂಡ ಮತ್ತೊಂದು ರಿಟ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಖಂಡಿತ ಯಾವುದೇ ಒಂದು ನಿರ್ಬಂಧ ಇರೋದಿಲ್ಲ. ಮತ್ತೊಂದು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅಥವಾ ಈ ಏನು ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನ ಮಾಡಿರುವಂತ ದ್ವಿಸದಸ್ಯ ಪೀಠದಲ್ಲಿ ಇದನ್ನ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದಾಗಿದೆ. ಎರಡೂ ರೀತಿಯಲ್ಲಿ ಮರು ತನಿಖೆಗೆ ಒಂದು ಅವಕಾಶ ಸಿಗುವಂತದ್ದು ಇದು ಖಂಡಿತ ಅವಕಾಶ ಇರ್ತದೆ ಕಾನೂನಿನಲ್ಲಿ. ಆದರೆ ಮರು ತನಿಖೆ ಹಾಗೂ ಆ ಮರು ತನಿಖೆ ಆದ ನಂತರ ಮರು ವಿಚಾರಣೆ, ನೋಡಿ, ಇವೆರಡೂ ಕೂಡ ಅಪರೂಪ ಪ್ರಕರಣಗಳಲ್ಲಿ ಮಾತ್ರ ನ್ಯಾಯಾಲಯ ಈ ರೀತಿ ಆದೇಶವನ್ನ ಹೊರಡಿಸುವಂತದ್ದು. ನೀವು ಅಂದ್ರೆ ನಿಮ್ಮ ಬಳಿ ಏನ್ ಸಾಕ್ಷಿಗಳಿದೆ, ಖಂಡಿತ ನೋಡಿ, ಬಲವಾದ ಸಾಕ್ಷಿಗಳು ಇದ್ದಲ್ಲಿ ಇದನ್ನು ಒಂದು ಅಪರೂಪದ ಪ್ರಕರಣ, ರೇರೆಸ್ಟ್ ಆಫ್ ರೇರ್ ಕೇಸಸ್ ಅಂತ ಪರಿಗಣಿಸಿ ನ್ಯಾಯಾಲಯ ಆ ಸಾಕ್ಷಿಗಳನ್ನ ಪರಿಗಣಿಸಿ, ನೀವು ಸಾಕ್ಷಿಗಳು ಇದ್ದಲ್ಲಿ ದಯವಿಟ್ಟು ಮುಂದೆ ಬನ್ನಿ, ನೀವು ಸಾಕ್ಷಿಗಳನ್ನ ತಂದಲ್ಲಿ
ಖಂಡಿತವಾಗಿಯೂ ಆ ಸಾಕ್ಷಿಗಳನ್ನು ನ್ಯಾಯಾಲಯದ ಮುಂದಿಡ್ಲಿಕ್ಕೆ ರಿಟ್ ಅರ್ಜಿಯಲ್ಲಿ ಅವಕಾಶ ಇರ್ತದೆ. ಆ ರೀತಿ ಒಂದು ಪ್ರಮುಖವಾದ ಸಾಕ್ಷಿಗಳು ಈಗಲೂ ಕೂಡ ಕಂಡು ಬಂದಲ್ಲಿ ಮರು ತನಿಖೆಗೆ ಆದೇಶ ಮಾಡಲಿಕ್ಕೆ, ನ್ಯಾಯಾಲಯಕ್ಕೆ ನಿವೇದನೆ ಮಾಡಲಿಕ್ಕೆ ಎಲ್ಲ ಅವಕಾಶ ಕೂಡ ಇರ್ತದೆ. ಹಾಗಾಗಿ ಇದೊಂದು ಶೆಟ್ ಕೇಸ್ ಅಥವಾ ಮುಗ್ದೋಗಿರುವಂತಹ ಪ್ರಕರಣ ಅಂತ ಈಗ ಪರಿಗಣಿಸೋದು ಬೇಡ ಅನ್ನೋದು ನನ್ನ ಒಂದು ಮನವಿ ಎಲ್ಲರಲ್ಲೂ ಕೂಡ. ಇದು ಒಂದು. ಎರಡನೇದಾಗಿ, ಈಗ ಏನು ಈಗಾಗಲೇ ಹೈಕೋರ್ಟ್ ಆದೇಶವನ್ನು ಹೊರಡಿಸಿರುವಂತದ್ದು ನೋಡಿ. ಈಗ ನೀವು ಸರ್ಕಾರಕ್ಕೆ ಕೆಲವೊಂದು ಪ್ರಶ್ನೆಗಳು ಇರ್ತವೆ, ಇದರ ಲೀಗಲ್ ಕ್ವಶನ್ಸ್. ಕಾನೂನಿನ ಅಡಿಯಲ್ಲಿ ಸರ್ಕಾರ ಏನಾದ್ರೂ ಮರು ತನಿಖೆಗೆ ಆದೇಶ ಮಾಡಬಹುದಾ? ಖಂಡಿತವಾಗ್ಲೂ ಸರ್ಕಾರ ಕೂಡ ಮರು ತನಿಖೆಗೆ ಆದೇಶ ಮಾಡಬಹುದು. ಆದ್ರೆ ಈಗಾಗಲೇ ಹೈಕೋರ್ಟ್ ಮರು ತನಿಖೆ ಮಾಡಬಾರದು ಈ ಒಂದು ಪ್ರಕರಣದಲ್ಲಿ, ಅದಕ್ಕೆ ಸಮಂಜಸ ಅಲ್ಲ ಅಂತ ಹೇಳಿರೋದ್ರಿಂದ ಸರ್ಕಾರದ ಆದೇಶವನ್ನು ಕೂಡ ನ್ಯಾಯಾಲಯ ತಡೆ ಹಿಡಿಯೋ ಸಾಧ್ಯತೆ ಇರ್ತದೆ, ಬಲವಾದ ಸಾಕ್ಷಿಗಳು ಇಲ್ಲದೇ ಇದ್ದಲ್ಲಿ. ಹಾಗಾಗಿ ನಾನು ಹೇಳೋದು ಏನಂತಂದ್ರೆ ನೋಡಿ, ಬಹಳಷ್ಟು ಪರ ವಿರೋಧ ಚರ್ಚೆಗಳು ನಡೀತಾನೆ ಇದಾವೆ. ಇದನ್ನ ಜಾತಿ ಆಯಾಮದಲ್ಲಿ ಕೆಲವೊಬ್ರು ಅದನ್ನ ಕೊಂಡೊಯ್ತಿದ್ರೆ, ಇನ್ನು ಕೆಲವರು ಧಾರ್ಮಿಕ ಆಯಾಮದಲ್ಲಿ ಕೊಂಡೊಯ್ತಿದ್ದಾರೆ. ಮತ್ತೆ ಆತ ಏನೋ ಯಾವುದೋ ಒಂದು ಜಾತಿಗೆ, ಯಾವುದೋ ಒಂದು ಕಾಸ್ಟಿಗೆ ಸಂಬಂಧಪಟ್ಟಂತೆ ಈ ರೀತಿ ಕೆಲವೊಂದಷ್ಟು ಪದಗಳನ್ನ ಉಚ್ಚಾರಣೆ ಮಾಡಿದ್ದಾನೆ ಅಂತ ಹೇಳಿ. ನೋಡಿ, ನಾನು ಹೇಳೋದು ಏನಂತಂದ್ರೆ, ಈಗ ಪ್ರಮುಖವಾಗಿ ಇಲ್ಲಿ ಜಾತಿ ನಿಂದನೆ, ನನ್ನ ಪ್ರಕಾರ ಜಾತಿ ನಿಂದನೆ ಆಗಿರೋದಿಲ್ಲ ಆತನ ವಿಡಿಯೋದಲ್ಲಿ. ಒಂದು. ಎರಡನೇದಾಗಿ, ಇಲ್ಲಿ ನಾವು ಕಾನೂನಿನ ಅಡಿಯಲ್ಲಿ ಏನ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಯಾಕೆಂತಂದ್ರೆ ಎಷ್ಟೇ ಚರ್ಚೆ, ಪರ ವಿರೋಧ ಚರ್ಚೆಗಳು ಎಷ್ಟೇ ಮಾಡಿದ್ರು ಸರ್ಕಾರ ಕೂಡ ಅದಕ್ಕೆ ನನ್ನ ಪ್ರಕಾರ ಯಾವುದೇ ರೀತಿ ಕವಡೆ ಕಾಸಿನ ಕಿಮ್ಮತ್ ಕೊಡೋದಿಲ್ಲ. ಹಾಗೂ ನ್ಯಾಯಾಲಯಕ್ಕೆ ನೋಡಿ, ಎವಿಡೆನ್ಸ್ ಇಸ್ ದಿ ಐಸ್ ಅಂಡ್ ಇಯರ್ಸ್ ಆಫ್ ಜಸ್ಟಿಸ್ ಅಂತಾರೆ. ಹಂಗೆ ನ್ಯಾಯಾಲಯಕ್ಕೆ ಸಾಕ್ಷಿ ಇದ್ರೆ ಖಂಡಿತ ನ್ಯಾಯಾಂಗ ನೆರವಿಗೆ ಬರುವಂತದ್ದು ಇದು ಖಂಡಿತ ಆಗ್ತದೆ. ಎಷ್ಟೇ ಪ್ರಬಲಶಾಲಿಗಳು ಯಾರೇ ಇರ್ಲಿ, ಎಂಥದೇ ಶಕ್ತಿ ಇರ್ಲಿ, ನ್ಯಾಯಾಂಗಕ್ಕೆ ಯಾವುದೇ ಅಡೆತಡೆ ಇರೋದಿಲ್ಲ. ಅದು ಸರ್ಕಾರದ ಮಟ್ಟಕ್ಕೆ, ಸರ್ಕಾರಕ್ಕೆ ಮಾತ್ರ ಅದೊಂದು ಅಪ್ಲೈ ಆಗುವಂತಹ ಒಂದು ವಿಚಾರ ಆಗಿರ್ತದೆ. ಎಷ್ಟೇ ಪ್ರಭಾವ ಇರ್ಲಿ, ಏನೇ ಇರ್ಲಿ, ನ್ಯಾಯಾಲಯಕ್ಕೆ ಅಡೆತಡೆ ಇರೋದಿಲ್ಲ ಖಂಡಿತವಾಗ್ಲು. ಈಗ ಕೆಲವೊಬ್ರು ಯೂಟ್ಯೂಬ್ ಅಲ್ಲಿ ನಾನು ಕೂಡ ಕುತೂಹಲದಿಂದ ನೋಡ್ತಿದ್ದೆ. ಹಾಗಾಗಿ ಈಗೇನು ಪ್ರಬಲವಾದ ಸಾಕ್ಷಿಗಳು ಇದಾವೆ ಅಂತ ಹೇಳ್ತಾರೆ, ದಯವಿಟ್ಟು ಇದ್ರೆ ಮುಂದೆ ಬನ್ನಿ, ನಾನು ಕೂಡ ಮುಂದೆ ಬರ್ತೀನಿ, ಆಯ್ತಲ್ಲ. ತಾವು ಬಂದ್ರೆ ಆ ಸಾಕ್ಷಿಗಳನ್ನ ನ್ಯಾಯಾಲಯದ ಮುಂದೆ ಇಡೋಣ. ಇಲ್ಲಿ ಏನು ಸಂದರ್ಭಗಳ ಬದಲಾವಣೆ ಅಂದ್ರೆ, ಮಾನ್ಯ ಉಚ್ಚ ನ್ಯಾಯಾಲಯ ಏನು 30 ಆಗಸ್ಟ್ 2024ರಂದು ಇದು ಮರು ತನಿಖೆಗೆ ಅರ್ಹವಲ್ಲದ ಪ್ರಕರಣ ಅಂತ ಏನ್ ಹೇಳಿದೆ, ಈಗ ಸಂದರ್ಭಗಳ ಬದಲಾವಣೆ, ಚೇಂಜ್ ಇನ್ ಸರ್ಕಮ್ಸ್ಟೆನ್ಸಸ್ ಏನಿದೆ ಅದನ್ನ ನಾವು ನ್ಯಾಯಾಲಯದ ಮುಂದೆ ಇಡೋಣ, ಇಟ್ಟು ಮರು ತನಿಖೆಗೆ ಆದೇಶ ಮಾಡಿ ಅಂತ ಮತ್ತೆ ಕೋರೋಣ. ಅಥವಾ ಇದನ್ನ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದರೋ ಇಲ್ವೋ ನನಗೆ ಗೊತ್ತಿಲ್ಲ. ಪ್ರಶ್ನೆ ಮಾಡಿದ್ರೆ ಖಂಡಿತ ಅಲ್ಲಿಯೂ ಕೂಡ ಈ ಒಂದು ಹೆಚ್ಚುವರಿ ಸಾಕ್ಷಿಗಳನ್ನ ನೀಡಿ ನ್ಯಾಯಾಲಯವನ್ನ ಮನವಿ ಮಾಡ್ಬೋದು ಅನ್ನೋದಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಈಗ ಏನು ಯೂಟ್ಯೂಬರ್ಸ್ ಕೆಲವೊಬ್ರು ಮುಂದೆ ಬರ್ತಿದ್ದಾರೆ, ಖಂಡಿತವಾಗ್ಲೂ ನಾನು ಪ್ರಶಂಸಿಸ್ತೇನೆ ಅವ್ರನ್ನ. ಏನೊಂದು ತಪ್ಪನ್ನ ಪ್ರಶ್ನೆ ಮಾಡೋದು ಬಹಳಷ್ಟು ಒಂದು ಒಳ್ಳೆಯ ಬೆಳವಣಿಗೆ. ಒಂದೇ ಒಂದು ಸಮೀರ್ ಆಗ್ಲಿ ಅಥವಾ ಇನ್ನೊಬ್ಬರಿಗಾಗ್ಲಿ ನನ್ನ ಒಂದು ಸಣ್ಣ ಸಲಹೆ ಏನಂದ್ರೆ, ನೋಡಿ, ತಾವು ಬಹಳ ಅದ್ಭುತವಾಗಿ ತಾವೇನು ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಿದ್ದೀರಿ, ನನ್ನ ಅಭಿನಂದನೆ. ಆದ್ರೆ ಕೆಲವೊಂದು ವಿಚಾರಗಳು, ಕೆಲವೊಂದು ಅಂಶಗಳನ್ನ ತಾವು ಪಬ್ಲಿಕ್ ಡೊಮೈನ್ ನಲ್ಲಿ ಸಾರ್ವಜನಿಕವಾಗಿ ವ್ಯಕ್ತಪಡಿಸಬೇಕಾದ್ರೆ ಇನ್ನೊಂದಷ್ಟು ಪಾಲಿಶ್ಡ್ ಆಗಿ, ಅಂದ್ರೆ ವಿಚಾರವೂ ಕೂಡ ಮುಟ್ಟಬೇಕು, ಹಾಗೆ ನೀವು ಕೂಡ ಯಾವುದೇ ಕಾನೂನು ಸಮಸ್ಯೆಗಳಿಗೆ ಸಿಕ್ಕಿ ಹಾಕೋಬಾರ್ದು. ಯಾಕೆಂತಂದ್ರೆ ನಿಮ್ಮಂತವರು ಈ ರೀತಿ ಒಂದು ಪ್ರಕರಣಗಳನ್ನ ಬಯಲು ಮಾಡೋದಾಗ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಗೊತ್ತು ಮಾಡೋದಾಗ್ಲಿ ಸಾರ್ವಜನಿಕರಿಗೆ ಇದು ಮಾಡ್ಬೇಕಾದ್ರೆ ಕೆಲವೊಂದಷ್ಟು ಪದಗಳನ್ನ ಬಳಸದೇ ಇರೋದು ಉತ್ತಮ. ಅದೇನು ಅಂತ ನನಗೆ ಹೇಳಲಿಕ್ಕೆ ಇಷ್ಟಪಡಲ್ಲ. ಒಂದೊಂದು ಸ್ವಲ್ಪ ತಾವು ಪಾಲಿಶ್ಡ್ ಆಗಿ ಅದನ್ನ ಹೇಳೋದ್ರಿಂದ ಕಾನೂನಿನ ಸಮಸ್ಯೆಗಳಿಗೆ ತಾವು ಒಳಗಾಗಲ್ಲ, ಕಾನೂನಿನ ತೊಡಕುಗಳು ಕಾನೂನಿನಿಂದ ತಮಗೆ ತೊಂದರೆ ಆಗಲ್ಲ ಅನ್ನೋದು ನನ್ನ ಒಂದು ಸಲಹೆ ಆಗಿರ್ತದೆ. ಹಾಗಾಗಿ ದಯವಿಟ್ಟು ಸಾಕ್ಷಿಗಳಿದ್ರೆ ಬನ್ನಿ, ನಾನು ಕೂಡ ಕೈ ಜೋಡಿಸ್ತೀನಿ. ಅಂಡ್ ಮತ್ತೆ ಈ ಸಮೀರ್ಗೆ ಏನೋ ಯಾರೋ ಕೆಲವೊಂದಷ್ಟು ಕಾನೂನಾತ್ಮಕವಾಗಿ ಒಂದು ಪ್ರಥಮ ವರ್ತಮಾನ ವರದಿ ಒಂದು ದಾಖಲಾಗಿರುವಂತದ್ದು, ಈ ರೀತಿ ತೊಂದರೆಗಳು ಖಂಡಿತ ಅದು ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೆ ಇದು ಆಗ್ತದೆ ಅಂತ, ಆಗಿದೆ.
ನೋಡಿ, ಈ ರೀತಿ ಯಾವುದೇ ಒಂದು ಎಂಥ ಹುದ್ದೆ ಶಕ್ತಿಗಳಾಗ್ಲಿ ಎಂಥ ಪ್ರಭಾವಿಗಳೇ ಆಗ್ಲಿ ತಾವೇನು ಎದುರೋದು ಬೇಕಾಗಿಲ್ಲ. ಕಾನೂನು ತಮ್ಮ ನೆರವಿಗೆ ಬರ್ತದೆ. ಯಾವುದೇ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ರೀತಿಯ ಒಂದು ದೌರ್ಜನ್ಯಕ್ಕೆ ಖಂಡಿತ ಯಾವುದೇ ಒಂದು ದಾರಿ, ಯಾವುದೇ ಒಂದು ಅವಕಾಶ ಇರೋದಿಲ್ಲ. ಅದನ್ನ ತಾವು ಪ್ರಶ್ನಿಸಿದಿರಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ. ಅದು ಕೂಡ ತಾವು ಮಾಡಿರುವಂತದ್ದು ಕಾನೂನಾತ್ಮಕವಾಗಿ ಅದು ಸರಿಯಾದ ಒಂದು ದಾರಿಯಲ್ಲಿ ತಾವು ಹೋಗ್ತಿದ್ದೀರಿ. ಹಾಗಾಗಿ ದಯವಿಟ್ಟು ಯಾವುದೇ ಸಾಕ್ಷಿಗಳು ಪ್ರಬಲವಾದ ಅಥವಾ ಬಲವಾದ ಸಾಕ್ಷಿಗಳು ಇದ್ದಲ್ಲಿ ಖಂಡಿತ ಮರು ತನಿಖೆಗೆ ನಾವು ಕೇಳ್ಬೋದಾಗಿದೆ. ಇದಿಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಸೌಜನ್ಯ ಕೇಸ್ನಲ್ಲಿ ನ್ಯಾಯ ಸೋತಿದೆಯಾ ಅಥವಾ ಗೆದ್ದಿದೆಯಾ ಸರ್? ನೋಡಿ ಸರ್, ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದಲ್ಲಿ ಇಲ್ಲಿ 3 ಅಂಗಗಳಿದೆ: ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ಇಲ್ಲಿ ಯಾವ್ದು ಸೋತಿದೆ ಯಾವ್ದು ಗೆದ್ದಿದೆ ಅಂದ್ರೆ ನನ್ನ ಪ್ರಕಾರ ಇಲ್ಲಿ ಕಾರ್ಯಾಂಗ ಸೋತಿರ್ತದೆ ಸರ್. ಇಲ್ಲಿ ಕಾರ್ಯಾಂಗ ಅಂದ್ರೆ ಅದು ಯಾವ ಒಂದು ಅಂಗ ಅಂತ ತಮಗೆ ಗೊತ್ತು. ಪೊಲೀಸ್ ವ್ಯವಸ್ಥೆ ಕೂಡ ಕಾರ್ಯಾಂಗ ಅಲ್ವಾ ಸರ್? ತನಿಖೆ ಮಾಡಬೇಕಾಗಿರೋರು ಕಾರ್ಯಾಂಗದವರು. ಶಾಸಕಾಂಗ ಎಷ್ಟೇ ಒತ್ತಡ ಏರಿದ್ರು ಕೂಡ ಇಂತಹ ಪ್ರಕರಣಗಳಲ್ಲಿ ನೋಡಿ, ಬೇರೆ ಯಾವುದೇ ಪ್ರಕರಣ ಆಗಿರ್ಲಿ ತೊಂದರೆ ಇಲ್ಲ. ಈ ರೀತಿ ರೇಪ್ ಅಂಡ್ ಮರ್ಡರ್ ಕೇಸಸ್, ಇನ್ಯಾವುದೋ ಪ್ರಕರಣ ಆಗಿದ್ರೆ ಏನೋ ಆಗಿರ್ತದೆ, ಅದನ್ನ ಮತ್ತೆ ಏನೋ ಮಾಡ್ಬೋದು ಅನ್ನೋ ಅಷ್ಟು ಕೂಡ ನೋಡಿ, ಅದು ಯಾವ ರೀತಿ ನನಗೆ ಗೊತ್ತಿಲ್ಲ ಏನ್ ನಡೆದಿದೆ ಇಲ್ಲಿ ಏನು ಅಂತ. ಆದ್ರೆ ಈ ರೀತಿ ವಿಧಿ ವಿಜ್ಞಾನ ಇಲಾಖೆಗೆ ನೋಡಿ, ಆಕೆಯ ಒಂದು ಬಹಳಷ್ಟು ಹೇಳಲಿಕ್ಕೆ ನೋವಾಗ್ತದೆ. ಮಣ್ಣನ್ನ ತುಂಬಿದ್ರು ಆಕೆ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಅಂತ ಹೇಳ್ತಾರೆ. ಇಂತಹ ಪ್ರಕರಣಗಳಲ್ಲಿ ಎಷ್ಟು ತ್ವರಿತಗತಿಯಲ್ಲಿ ಎಕ್ಸ್ಪಿಡಿಷಿಯಸ್ಲಿ ಮಾಡ್ಬೇಕಾಗ್ತದೆ. ಎಷ್ಟು ಸಾಧ್ಯನೋ ಅಷ್ಟು ಎಕ್ಸ್ಪಿಡಿಷಿಯಸ್ಲಿ ಅದನ್ನ ವಿಧಿ ವಿಜ್ಞಾನ ಇಲಾಖೆಗೆ ಕಳಿಸೋದಾಗಿರ್ಬೋದು. ಹಾಗೂ ಇನ್ನಿತರೆ ಅನುಮಾನಾಸ್ಪದ ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸೋದಾಗಿರ್ಬೋದು. ಅಥವಾ ಇನ್ನೊಬ್ಬ ಯಾರೋ ಈ ರೀತಿ ಹೋಗಿ ಹೇಳಿದಾನೆ, ಇಲ್ಲ ನಾನು ಸತ್ಯ ಬೇರೆನೇ ಇದೆ ಅಂತ ಹೇಳ್ತಾನೆ, ಆತ ಕೂಡ ಮೃತ ಹೊಂದ್ತಾನೆ. ನೋಡಿ, ಇದೆಲ್ಲ ಒಂದು ಕಡೆ ಇಡೋದಾದ್ರೆ, ಸೌಜನ್ಯ ಪ್ರಕರಣವನ್ನ ಒಂದು ಆಯಾಮದಲ್ಲಿ ನೋಡೋದಾದ್ರೆ, ಇನ್ನು ಒಟ್ಟಾರೆಯಾಗಿ ನೋಡೋದಾದ್ರೆ ಈಗ ಜನರಲ್ ಆಗಿ ಒಂದು ಆರೋಪ ಇದೆ. ಬಹಳಷ್ಟು ಜನ ಇಲ್ಲಿ ಈ ರೀತಿ ಕೊಲೆಗಳಾಗಿದ್ದಾರೆ. ಈಗ ಅವ್ರ ಕುಟುಂಬದವರು ಕೂಡ ಯೂಟ್ಯೂಬಿನ ಮುಖಾಂತರ ಮಾತಾಡ್ತಿದ್ದಾರೆ. ನೋಡಿ, ಇವಿಷ್ಟು ಎಲ್ಲ ಒಟ್ಟಾರೆಯಾಗಿ ಒಂದು ಮ್ಯಾಕ್ರೋ ಲೆವೆಲ್ ನಲ್ಲಿ ನಾವು ನೋಡೋದಾದ್ರೆ ಬಹಳಷ್ಟು ಗಂಭೀರತೆಯನ್ನ ಪಡ್ಕೊಂತ ಹೋಗ್ತದೆ ಈ ಒಂದು ಪ್ರಕರಣ. ಈಗ ತಮ್ಮ ಪ್ರಶ್ನೆಗೆ ಬರೋದೇ ಆದ್ರೆ, ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಅನ್ನೋದಕ್ಕಿಂತ ಅಲ್ಲಿ ಎಷ್ಟೋ ಒಂದಷ್ಟು ಪ್ರಕರಣಗಳು ನಡೆದಿದೆ ಅಂತ ಹೇಳ್ತಾರೆ. ಈ ಒಂದು ವಿಚಾರದಲ್ಲಿ ನಾವು ಇದ್ರ ಬಗ್ಗೆ ಮಾತಾಡೋದು ತಪ್ಪಾಗ್ತದೆ, ಯಾಕಂದ್ರೆ ನಮಗ್ ಮಾಹಿತಿ ಇಲ್ಲ. ಸಮೀರ್ ಕೂಡ ತನ್ನ ವಿಡಿಯೋದಲ್ಲಿ ಒಂದು 5-6 ಪ್ರಕರಣಗಳನ್ನ ಉಲ್ಲೇಖಿಸಿ ಆತನ ಒಂದು ವಿಡಿಯೋವನ್ನ ಮಾಡಿರುವಂತದ್ದು ನೋಡಿ. ಅದ್ರ ಬಗ್ಗೆ ನಮಗ್ ಮಾಹಿತಿ ಇಲ್ಲ. ಆದ್ರೆ ಇಲ್ಲಿ ನಾನು ಯಾಕೆ ಸೌಜನ್ಯ ಪ್ರಕರಣವನ್ನ ಮಾತಾಡ್ತಿದ್ದೀನಿ ಅಂತಂದ್ರೆ, ಇದು ಸೆಷನ್ಸ್ ನ್ಯಾಯಾಲಯದ ಒಂದು ಅಭಿಪ್ರಾಯ. ಏನೋ ಈ ತನಿಖಾಧಿಕಾರಿ ಬಹಳಷ್ಟು ಒಂದು ಲೋಪಗಳನ್ನ ಈತ ಮಾಡಿರುವಂತದ್ದು. ಹಾಗಾಗಿ ಅಕ್ವಿಟಲ್ ಕಮಿಟಿಗೆ ಈತನನ್ನ ರೆಫರ್ ಮಾಡಿ ಈತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಥವಾ ಈತನ ವಿರುದ್ಧ ಒಂದು ಇನ್ಕ್ವೈರಿ ನಡೀಬೇಕು ಅನ್ನೋದು ಸೆಷನ್ಸ್ ನ್ಯಾಯಾಲಯದ ಅಭಿಪ್ರಾಯ ಆಗಿರ್ತದೆ. ಹಾಗಾಗಿ ನಾನು ಮಾತಾಡ್ಬೋದು ಘಂಟಾಘೋಷವಾಗಿ. ಬೇರೆ ಪ್ರಕರಣಗಳಲ್ಲೂ ಸುಮ್ಮನೆ ಗಾಳಿಯಲ್ಲಿ ಗುಂಡೊಡೆದ ಹಾಗೆ ಅದು ಆ ರೀತಿ ಆಗ್ಬಾರ್ದು ಅನ್ನೋದು ನನ್ನ ವಕೀಲನಾಗಿ ನನಗೆ ಗೊತ್ತಿಲ್ದಿರ ನಾನು ಮಾತಾಡಲ್ಲ. ಇದನ್ನ ನನ್ನ ಕೈಲಿ ದಾಖಲೆ ಇರುವಂತದ್ದು, ಹಾಗಾಗಿ ನಾನು ಮಾತಾಡ್ತಿದ್ದೀನಿ. ಸೊ ಇದನ್ನ ಇಲ್ಲಿ ಖಂಡಿತ ಸೋತಿರುವಂತದ್ದು ಕಾರ್ಯಾಂಗ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನ್ಯಾಯಾಂಗಕ್ಕೆ ಸಾಕ್ಷಿಗಳನ್ನ ಒದಗಿಸಿ ಕೊಡುವಂತದ್ದು ಕಾರ್ಯಾಂಗ ನ್ಯಾಯಾಂಗದ ಕೈಯನ್ನ ಇದರಲ್ಲಿ ಕಟ್ಟಾಕಿದೆ ಅಂತ ಹೇಳ್ತೀನಿ ನಾನು. ಹಾಗಾಗಿ ನ್ಯಾಯ ಕೂಡ ಇಲ್ಲಿ ಸೋತಿರುವಂತದ್ದು. ಆದ್ರೆ ನಾನು ಈಗಾಗಲೇ ಹೇಳಿದ್ದೇನೆ, ನೋಡಿ, ಇದು ಒಂದು ಕಷ್ಟಕರವಾದ ಕೆಲಸ. ಏನೋ ಮತ್ತೆ ಮರು ತನಿಖೆಗೆ ಆದೇಶ ಪಡೆಯುವಂತದ್ದು ಇದೆಯಲ್ಲ, ಇದು ಕ್ರಿಮಿನಲ್ ಕಾರ್ಯವೈಖರಿಯ ಬಹಳ ಕ್ಲಿಷ್ಟಕರವಾದ ಒಂದು ಕೆಲಸ. ಅಷ್ಟು ಬಲವಾದ ಸಾಕ್ಷಿಗಳು ಸಿಕ್ಕಲ್ಲಿ ನ್ಯಾಯಾಲಯ ಮರು ತನಿಖೆಗೆ ಆದೇಶ ಮಾಡಿದ್ರೆ ನ್ಯಾಯ ಸಿಗ್ಬೋದಾ ಅಂತ ಕಾದ್ ನೋಡ್ಬೇಕಾಗಿದೆ. ಸರ್, ಸಂತೋಷ್ ರಾವ್ ನಿಜವಾಗ್ಲೂ ನಿರಪರಾಧಿನ? ಹಾಗಾದ್ರೆ ಅಪರಾಧಿ ಯಾರು ಅಂತ? ನೋಡಿ, ನಿರಪರಾಧಿ ಅಂತ ಸೆಷನ್ಸ್ ನ್ಯಾಯಾಲಯ ಹೇಳ್ತದೆ. ಎಸ್ ಗಾಟ್ ಅನ್ ಆನರಬಲ್ ಅಕ್ವಿಟಲ್. ಗೌರವಾನ್ವಿತವಾಗಿ ಆತ ಖುಲಾಸೆ ಆಗಿದ್ದಾನೆ. ಆನರಬಲ್ ಅಕ್ವಿಟಲ್ ಅದು ಬೆನಿಫಿಟ್ ಆಫ್ ಡೌಟ್ ಮೇಲಲ್ಲ.
ಸ್ವಲ್ಪ ಅನುಮಾನ ಇದೆ ಪೊಲೀಸ್ ಕೇಸ್ನಲ್ಲಿ ಅದಕ್ಕೆ ಬಿಡ್ತಾ ಇದೀವಿ ಅನ್ನೋದಲ್ಲ. ಆತ ಏನೊಂದು ಆನರಬಲ್ ಅಕ್ವಿಟಲ್ ಅಂತ ಹೇಳಿದ್ರು, ಗೌರವಾನ್ವಿತವಾಗಿ ಆತ ಕೇಸಿನಿಂದ ಖುಲಾಸೆ ಆಗಿರುವಂತದ್ದು, ಯಾವುದೇ ಸಾಕ್ಷಿಗಳು ಕಂಡು ಬರ್ತಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸಂತೋಷ್ ರಾವ್ ಆತನನ್ನ ಇಲ್ಲಿ ಆರೋಪಿ ಅಂತ ಸೂಚಿಸ್ಲಿಕ್ಕೆ ಯಾವುದೇ ಅಂಶಗಳು ಕಂಡು ಬರ್ತಿಲ್ಲ ಅನ್ನೋದು ನ್ಯಾಯಾಲಯದ ಒಂದು ಒಪಿನಿಯನ್ ಆಗಿದೆ. ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಅದರೊಟ್ಟಿಗೆ, ಇದರೊಟ್ಟಿಗೆ ಅದೇ ಸಂತೋಷ್ ರಾವ್ ನಿಜವಾಗ್ಲೂ ನಿರಪರಾಧಿನ ಅಂತ ಹೇಳಿ ನೋಡಿ. ಈಗ ಅದೇ ಸಂತೋಷ್ ರಾವ್ ನಿರಪರಾಧಿ ನ್ಯಾಯಾಲಯ ಹೇಳಿದ್ಮೇಲೆ ನಾವು ಅದಕ್ಕೆ ತದ್ವಿರುದ್ಧವಾಗಿ ಹೇಳೋದು ತಪ್ಪಾಗ್ತದೆ. ಸಂತೋಷ್ ರಾವ್ ಅಲ್ಲ, ಹಾಗಾದ್ರೆ ಯಾರು ಅನ್ನೋದು ಅದೇ ಆ ಒಂದು ಕಾರಣಕ್ಕೇನೆ ನಾನು ಹೇಳ್ತಿರೋದು, ತಮ್ಮಲ್ಲಿ ಇನ್ಯಾರೋ ಅಂತ ಸೂಚಿಸುವ ಸಾಕ್ಷಿಗಳು ಇದ್ದಲ್ಲಿ ದಯವಿಟ್ಟು ತನ್ನಿ, ಖಂಡಿತ ಕಾನೂನಾತ್ಮಕವಾಗಿ ಇದನ್ನ ಹೋರಾಟ ಮುಂದುವರ್ಸೋಣ. ಕಾನೂನು ರೀತಿಯಲ್ಲಿ ಒಂದು ಕೇಸು ಹೇಗೆ ಬಲಿಷ್ಠವಾಗಿರುತ್ತೆ ಸರ್? ನೋಡಿ, ಕೇಸ್ ಬಲಿಷ್ಠ ಆಗ್ಬೇಕು ಅಂತಂದ್ರೆ ಮೊದಲನೇದಾಗಿ ಇಂಥ ಪ್ರಕರಣಗಳಲ್ಲಿ ನೋಡಿ ಇದೇ ವಿಪರ್ಯಾಸ, ಈ ಒಂದು ಪ್ರಕರಣದಲ್ಲಿ ವೈಜ್ಞಾನಿಕ ಸಾಕ್ಷಿಗಳೇ ಪ್ರಮುಖವಾದ ಸಾಕ್ಷಿಗಳಾಗ್ತವೆ. ಯಾವಾಗ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲದೆ ಇರುವಂತಹ ಪ್ರಕರಣಗಳಲ್ಲಿ ಸಾಂದರ್ಭಿಕ ಸಾಕ್ಷಿಗಳು, ಆ ಸಾಂದರ್ಭಿಕ ಸಾಕ್ಷಿಗಳಲ್ಲಿ ಒಂದು ಭಾಗ ವೈದ್ಯಕೀಯ ಸಾಕ್ಷಿಗಳು. ನೋಡಿ, ಈಗಾಗಲೇ ವೈದ್ಯಕೀಯ ಸಾಕ್ಷಿಗಳನ್ನ ನಾಶ ಮಾಡಿದ್ದಾರೆ ಅನ್ನೋದು ನನ್ನ ಒಪಿನಿಯನ್ ಅಲ್ಲ, ಕೋರ್ಟ್ ಹೇಳಿರೋದು. ಅದಾಗಿದೆ, ಅದು ಕೂಡ ಕಂಡು ಬರ್ತಿದೆ ಕೂಡ. ಅದು ಯಾಕೆ ಮಾಡಿದ್ರು ಏನ್ ಮಾಡಿದ್ರು ಅದು ಅಕ್ವಿಟಲ್ ಕಮಿಟಿ ಇಂಟರ್ನಲ್ ರಿಪೋರ್ಟ್, ಅದು ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ರೀತಿಯಲ್ಲಿ ಮಾಡಬೇಕಿತ್ತು. ಅದು ಮಾಡಿದಾರೋ ಇಲ್ವೋ ಇವತ್ತಿನ ತನಕ ಅದು ಬೆಳಕಿಗೆ ಬಂದಿಲ್ಲ, ಅಥವಾ ಮಾಡಿದ್ರೆ ನನಗೆ ಮಾಹಿತಿ ಇಲ್ಲ. ಒಂದು. ಎರಡನೇದು, ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಸಾಂದರ್ಭಿಕ ಸಾಕ್ಷಿಗಳು ಬಹು ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಅಂದ್ರೆ ಈಗ ಉದಾಹರಣೆಗೆ ಆಕೆಗೆ ಹಿಂಸೆ ನೀಡಲಿಕ್ಕೆ ಕೆಲವೊಂದಷ್ಟು ಸಾಮಗ್ರಿಗಳನ್ನ ಇವರು ಬಳಸಿರುವಂತದ್ದು, ಅಂದ್ರೆ ಆಕೆಯನ್ನ ಕಟ್ಟಿ ಹಾಕಿರುವಂತದ್ದು, ಬಹಳ ಚಿತ್ರ ಹಿಂಸೆ ಕೊಟ್ಟು ಮಾಡಿರುವಂತದ್ದು, ಬಹಳಷ್ಟು ಅದು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆ ರೀತಿ ಆಕೆಯನ್ನ ಮಗುವನ್ನ ಚಿತ್ರ ಹಿಂಸೆಗೆ ಒಳಪಡಿಸಿರುವಂತದ್ದು. ನೋಡಿ, ಏನ್ ಕಟ್ಟಾಕಿದ್ದಾರೆ ಎಲ್ಲ ಮಾಡಿದ್ದಾರೆ, ಅದು ಎಲ್ಲಿಂದ ತಂದ್ರು, ಯಾರು ತಂದ್ರು, ಅದು ಯಾರಿಗೆ ಗೊತ್ತಿರ್ತದೆ? ಆರೋಪಿಗೆ ಗೊತ್ತಿರ್ತದೆ. ಆ ಆರೋಪಿಯನ್ನ ತನಿಖೆಗೆ ಒಳಪಡಿಸಿದಾಗ ಆತ ಹೇಳ್ತಾನೆ, ನಾನು ಇಂಥ ಕಡೆಯಿಂದ ನಾನು ಒಂದು ಈ ದಾರವನ್ನು ತಂದು ನಾನು ಬಿಗಿದಿರುವಂತದ್ದು, ಇಂಥ ಕಡೆ ನಾವು ಮೃತದೇಹವನ್ನ ತೆಗೆದುಕೊಂಡು ಹೋಗಿ ನಾವು ವಿಲೇಮಾರಿ ಮಾಡಿರುವಂತದ್ದು, ಇಂಥ ಕಡೆ ನಾವು ಈಕೆಗೆ ಚಿತ್ರಹಿಂಸೆ ಕೊಟ್ವಿ. ಇದನ್ನೆಲ್ಲ ಈ ಅಂಶಗಳನ್ನ ಆರೋಪಿ ತನಿಖಾಧಿಕಾರಿಯನ್ನ ಕರೆದೊಯ್ದು ಆತ ಈ ಜಾಗದಲ್ಲಿ ಈ ರೀತಿ ಮಾಡಿದ್ದೀನಿ, ಇಂತಹ ವಸ್ತುಗಳನ್ನ ಬಳಸಿ ಈ ರೀತಿ ಮಾಡಿದ್ದೀನಿ ಅನ್ನೋದು ಏನು ಪಂಚರು ಸಾಕ್ಷಿಗಳು ಅಂದ್ರೆ ಮಾಜರ್ ವಿಟ್ನೆಸಸ್. ಪಂಚರು ಸಾಕ್ಷಿಗಳು ಅಂದ್ರೆ ಅವರು ಖಾಸಗಿ ವ್ಯಕ್ತಿಗಳು, ಇವರ ಸಮಕ್ಷಮದಲ್ಲಿ ಏನು ಆತ ಒಂದು ಹೇಳಿಕೆಯನ್ನ ಕೊಟ್ಟು ಈ ಮಾಜರಿಗೆ ಈತನನ್ನ ಒಳಪಡಿಸ್ತಾರೆ, ಅದು ಕೂಡ ಪ್ರಬಲವಾದ ಸಾಕ್ಷಿಗಳಾಗ್ತವೆ. ಆದ್ರೆ ಇಲ್ಲಿ ಆಕೆಯ ಮನೆಯವರೇ ಹೇಳ್ತಾರೆ, ಇದು ಈತ ಮಾಡಿರೋದು ನಮ್ಗೆ ಅನುಮಾನ ಇದೆ, 3-4 ಜನ ಸೇರ್ಕೊಂಡು ಮಾಡಿರುವಂತದ್ದು ಇದು ಅಂತ ಸತ್ರ ನ್ಯಾಯಾಲಯದ ಮುಂದೆ ಹೇಳ್ತಾರೆ. ಈ ಎಲ್ಲಾ ಕಾರಣಗಳಿಂದ ಸಂತೋಷ್ ರಾವ್ರನ್ನ ನಿರ್ದೋಷಿ ಅಂತ ನ್ಯಾಯಾಲಯ ಪರಿಗಣಿಸಿ ಆತನನ್ನ ಬಿಡುಗಡೆ ಮಾಡಿರುವಂತದ್ದು. ಸರ್, ನೀವು ಸ್ಟಡಿ ಮಾಡಿದಂತೆ ಸೌಜನ್ಯ ವಿಚಾರದಲ್ಲಿ ಏನೆಲ್ಲ ಲೋಪದೋಷಗಳು ಆಗಿರಬಹುದು ಸರ್? ಏನೇನ್ ಆಗಿಲ್ಲ ಅಂತ ಕೇಳ್ಬೇಕು. ಏನೇನ್ ಆಗಿರ್ಬೋದು ಅಲ್ಲ, ಏನೇನ್ ಲೋಪದೋಷಗಳು ಆಗಿಲ್ಲ ಅಂತ ಕೇಳ್ಬೇಕು ನೀವು. ಎಲ್ಲವೂ ಲೋಪದೋಷಗಳೇ, ಪ್ರತಿಯೊಂದು ಲೋಪದೋಷಗಳು. ನೋಡಿ, ಮುಖ್ಯವಾಗಿ ಏನು ವೈದ್ಯರು ಸಂತೋಷ್ ರಾವ್ರನ್ನ ಏನೊಂದು ಆತನ ತಪಾಸಣೆಗೆ ಒಳಪಡಿಸ್ತಾರೆ, ಆತನಿಗೆ ಒಂದು ಅದನ್ನ ನಾವು ಹೇಳಬಾರ್ದು, ಆತನಿಗೆ ಈ ಒಂದು ಲೈಂಗಿಕ ಕ್ರಿಯೆ ನಡೆಸಲಿಕ್ಕೆ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಆತನಿಗೆ ಒಂದು ಹೆಲ್ತ್ ಕಂಡೀಷನ್ ಇರ್ತದೆ, ಆಯ್ತಾ, ಅದೇನು ಅನ್ನೋದು ಬೇಕಾಗಿಲ್ಲ, ಅದು ಆದೇಶದಲ್ಲೂ ಕೂಡ ಇರ್ತದೆ. ನೋಡಿ, ಇದೆಲ್ಲ ಒಂದು ಅಂಶಗಳನ್ನ ಹೇಳ್ತಾರೆ. ಇಷ್ಟೆಲ್ಲ ಹೇಳಿಯೂ ಕೂಡ ಆದ್ರೂ ಕೂಡ ಆ ಒಂದು ತನಿಖಾಧಿಕಾರಿ ಸಂತೋಷ್ ರಾವ್ ವಿರುದ್ಧ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸುವಂತದ್ದು ಇದು ಎಷ್ಟರ ಮಟ್ಟಿಗೆ ಸರಿ? ಒಬ್ಬ ವ್ಯಕ್ತಿಯನ್ನ ಆತನ ವಿರುದ್ಧ ಸಾಕ್ಷಿಗಳು ಕಂಡು ಬರದೇ ಇದ್ರೂ ಕೂಡ ಆತನನ್ನ ಅಭಿಯೋಜನೆಗೆ ಒಳಪಡಿಸಿ ಆತನನ್ನ 8-10 ವರ್ಷ ಆತನನ್ನ ಜೈಲಿನಲ್ಲಿ ಇರಿಸಿ ಚಿತ್ರಹಿಂಸೆ ಕೊಟ್ಟು ಇದು ಎಷ್ಟು ಒಂದು ಹಿಂಸೆ ಕೊಟ್ಟಿರುವಂತಹ ಆತನಿಗೆ ಘಟನೆಗಳು, ಆತನಿಗೆ ಎಷ್ಟು ಒಂದು ಹಿಂಸೆ ಆಗಿರ್ತದೆ ಮಾನಸಿಕವಾಗಿ, ದೈಹಿಕವಾಗಿ, ಇದನ್ನು ಕೂಡ ನಾವು ನೋಡ್ಬೇಕಾಗ್ತದೆ. ನೋಡಿ, ಈ ಪ್ರಕರಣ ಇನ್ನೊಂದು ಹೇಳ್ತೀನಿ, ಸಂತೋಷ್ ರಾವ್ ನಿರಪರಾಧಿ ಆಗಿದ್ದಲ್ಲಿ, ಸಂತೋಷ್ ರಾವ್ ಏನಾದ್ರು ನಿಜವಾಗಿಯೂ ನಿರಪರಾಧಿ ಆಗಿದ್ದಲ್ಲಿ ಆತ ಸೌಜನ್ಯ ಇದರಲ್ಲಿ
ಎಷ್ಟರ ಮಟ್ಟಿಗೆ ಆಕೆಯನ್ನ ವಿಕ್ಟಿಮ್ ಅಂತ ಪರಿಗಣಿಸ್ತಾ ಇದ್ದೀರೋ, ಈತ ಕೂಡ ಅದಕ್ಕಿಂತ ಒಂದು ಕೈ ಜಾಸ್ತಿ ಈತ ವಿಕ್ಟಿಮ್ ಅಂತ ಇದನ್ನ ಪರಿಗಣಿಸ್ಬೇಕಾಗ್ತದೆ. ಖಂಡಿತವಾಗಿಯೂ ಹೌದು. ಸೌಜನ್ಯ ಆ ಬಾಲಕಿ, ಆ ಮಗು ಸೌಜನ್ಯನ ಏನ್ ನಾವು ಪರಿಗಣಿಸ್ತಾ ಇದೀವಿ, ಈಕೆ ಒಂದು ಜೀವನ ಹಾಳಾಗೋಯ್ತು ಅಂತ, ಸಂತೋಷ್ ರಾವ್ನ ಇನ್ನೂ ಒಂದು ಕೈ ಹೆಚ್ಚಿಗೆ ನಾವು ಆ ಆಯಾಮದಲ್ಲಿ, ಆ ವಿಕ್ಟಿಮ್ ಅನ್ನೋ ಒಂದು ಆಯಾಮದಲ್ಲಿ ಆತನನ್ನ ಪರಿಗಣಿಸ್ಬೇಕಾಗ್ತದೆ. ಯಾಕಂದ್ರೆ ಆತನು ಕೂಡ ಸೌಜನ್ಯಗಿಂತ ಹೆಚ್ಚು ನೊಂದಿರುವನು ಆತ. ನಿರಪರಾಧಿ ಆಗಿದ್ದರೆ, ನಿರಪರಾಧಿ ಅಂತ ನ್ಯಾಯಾಲಯ ಹೇಳಿದ್ಮೇಲೆ ಪುನಃ ನಾವು ಇನ್ನೊಂದು ಹೇಳೋದು ಅದಕ್ಕೆ ಬರೋದಿಲ್ಲ ಹೇಳಲಿಕ್ಕೆ. ಒಂದು ವೈರಲ್ ವಿಡಿಯೋಗೆ ಈ ಕೇಸು ಮರುತನಿಖೆ ಕೊಡುವ ಶಕ್ತಿ ಇದೆಯಾ ಸರ್? ಸರ್ ನೋಡಿ, ಈಗ ನಾನು ಅದೇ ಹೇಳಿದೆ, ನಾನು ಅದೇ ಹೇಳಿ ಪ್ರಯತ್ನ ಪಡ್ತಿರೋದು. ಈಗ ವೈರಲ್ ವಿಡಿಯೋ ಅನ್ನೋದಕ್ಕಿಂತ ಅದನ್ನ ಎಲ್ಲೋ ಒಂದು ಕಡೆ ಒಂದು ಸ್ಪಾರ್ಕ್ ಅಂತ ಹೇಳ್ಬೋದು. ಈಗ ನಾನು 3-4 ವಿಡಿಯೋ ನೋಡಿದೆ. ಅಲ್ಲಿ ಆ ಊರಿನವರು, ಅಂದ್ರೆ ಯಾವೊಂದು ಊರಿನ ಅವರು ಕೂಡ ಯಾರೋ ಒಬ್ರು ಪಾಪ ಹಿರಿಯರಿದ್ದಾರೆ, ಅವರು ಇದ್ರ ವಿರುದ್ಧ ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ. ಯಾರೋ ನಮ್ಮ ಮಹೇಶ್ ಶೆಟ್ಟಿ ಅನ್ನೋರು, ಮಹೇಶ್ ಶೆಟ್ಟಿ ಅನ್ನೋರು ಪಾಪ ಅವ್ರು ಹೇಳ್ತಾರೆ, ಬಹಳ ನೋವಿನಿಂದ ಅವ್ರು ಹೇಳ್ತಾರೆ, ನನ್ನ ಹತ್ರ ಬಿಟ್ಟು ಸಾಕ್ಷಿಗಳಿದಾವೆ, ಇನ್ನೂ ಕೆಲವೊಂದಷ್ಟು ಹಳೆ ಪ್ರಕರಣಗಳ ಸಾಕ್ಷಿಗಳಿದಾವೆ ಅಂತ. ಅದೇ ರೀತಿ ನಮ್ಮ ಗಿರೀಶ್ ಮಟ್ಟಣ್ಣನವರಲ್ಲ, ಗಿರೀಶ್ ಮಟ್ಟಣ್ಣನವರು, ಅವರು ಕೂಡ ಪಾಪ ಬಹಳಷ್ಟು ಮುತುವರ್ಜಿಯನ್ನ ವಹಿಸಿ ಸಾಕ್ಷಿಗಳನ್ನ ಕಲೆ ಹಾಕಿರುವಂತದ್ದು ಅಂತ ಹೇಳ್ತಾರೆ. ನೋಡಿ, ಆ ರೀತಿ ಸಾಕ್ಷಿಗಳನ್ನ ಕಲೆ ಹಾಕಿರೋದು, ಅದನ್ನ ವ್ಯವಸ್ಥಿತವಾಗಿ ನ್ಯಾಯಾಲಯದ ಚೌಕಟ್ಟಿನಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ಗಮನಕ್ಕೆ ಅದು ತಂದಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ ಸರ್. ಅವ್ರ ಹತ್ರ ಯಾವ್ಯಾವ ಸಾಕ್ಷಿಗಳಿದಾವೆ ಅದನ್ನ ತಂದಿದ್ರೂ ನನಗೆ ಗೊತ್ತಿಲ್ಲ. ನಾನು ಹೇಳ್ತಿರೋದು ಯಾವಾಗ, ಯಾವ ಘಟ್ಟದಲ್ಲಿ ಅಂತಂದ್ರೆ, ಈ ಏನು ಚಂದಪ್ಪ ಗೌಡರವರು, ಅಂದ್ರೆ ನಮ್ಮ ಸೌಜನ್ಯರವ್ರ ತಂದೆ ಏನಿದ್ದಾರೆ, ಇವರು ರಿಟರ್ನ್ಸ್ ಸಲ್ಲಿಸಿದಾಗ ಈ ಗಿರೀಶ್ ಮತ್ತು ಮಹೇಶ್ ಅವರ ಸಹಾಯವನ್ನ ಪಡೆದು ಇನ್ನಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿ ಇವರು ಅರ್ಜಿಯನ್ನ ಸಲ್ಲಿಸಿದ್ರ, ಅಥವಾ ಇವರದ್ದೇ ಆದ ಕೆಲವೊಂದಷ್ಟು ಸಾಕ್ಷಿಗಳನ್ನ ಮುಂದೆ ಇಟ್ಟು, ಅಥವಾ ಕೆಲವೊಂದು ಸಂದರ್ಭಗಳನ್ನ ಮುಂದೆ ಇಟ್ಟು ಇವರು ಅರ್ಜಿಯನ್ನ ಸಲ್ಲಿಸಿದ್ರ ಅನ್ನೋದು ನನಗೆ ತಿಳಿದೇ ಇರೋ ವಿಷಯ ಅದು. ಹಾಗಾಗಿ ಈಗ ಹೇಳ್ತಿದ್ದಾರೆ ಹೆಚ್ಚುವರಿ ಸಾಕ್ಷಿಗಳು ನಮ್ಮ ಹತ್ರ ಇದಾವೆ ಅಂತ. ಇದ್ದಲ್ಲಿ ದಯವಿಟ್ಟು ಅದನ್ನ ಕಾನೂನಾತ್ಮಕವಾಗಿ ವ್ಯವಸ್ಥಿತವಾಗಿ ಅದನ್ನ ಚಾನಲೈಸ್ ಮಾಡಿ. ಟಿವಿ ಮಾಧ್ಯಮದಲ್ಲಿ ಹೇಳೋದು ಹೌದು, ಸಾರ್ವಜನಿಕವಾಗಿ ಅದನ್ನ ಬಂದಿರೋದು ಒಳ್ಳೇದೇ, ಆದ್ರೆ ಅದನ್ನ ನ್ಯಾಯಾಂಗಣದ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನ್ಯಾಯಾಲಯದಲ್ಲಿ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದರ ಆ ಒಂದು ನಿಟ್ಟಿನಲ್ಲಿ ಇದನ್ನ ಯೋಚನೆ ಮಾಡೋದ್ರಿಂದ ಬಹಳಷ್ಟು ಉತ್ತಮ. ಯಾಕೆಂದ್ರೆ ಇದು ಅಂತಿಮವಾಗಿ ನ್ಯಾಯಾಲಯದಲ್ಲಿಯೇ ತೀರ್ಮಾನ ಆಗುವಂತದ್ದು. ಇದು ಕಾರ್ಯಾಂಗದಲ್ಲಿ ಇನ್ನು ಇಲ್ಲ, ಮೊದಲೇ ಇಲ್ಲ. ಈ ಒಂದು ಹಕ್ಕಿ ಇರುವುದು ನ್ಯಾಯಾಲಯಕ್ಕೆ ಮಾತ್ರ, ನ್ಯಾಯಾಂಗಕ್ಕೆ ಮಾತ್ರ. ಹಾಗಾಗಿ ನ್ಯಾಯಾಂಗ ಏನಾದ್ರೂ ಮತ್ತೊಮ್ಮೆ ಆ ಒಂದು ಚೆಂಡನ್ನ ಕಾರ್ಯಾಂಗದ ಒಂದು ಕೋರ್ಟ್ ನಲ್ಲಿ ಹಾಕಿದ್ದಲ್ಲಿ, ಆಗ ಅದು ಆ ಒಂದು ಮರು ತನಿಖೆ ಏನಾದ್ರು ನಡೆದಲ್ಲಿ ಅದು ನ್ಯಾಯಾಂಗದ ಒಂದು ಸೂಪರ್ವಿಷನ್ ಅಂತ ನಾವೇನ್ ಹೇಳ್ತೀವಿ, ಅದರಲ್ಲೇ ನಡೆಯುವಂಥದ್ದು ಆಗ್ತದೆ. ನ್ಯಾಯಾಲಯವನ್ನ ನಾವು ಮರು ತನಿಖೆಗೆ ನಾವು ಮನದಟ್ಟ ಒಂದು ಕನ್ವಿನ್ಸ್ ಮಾಡಿದಲ್ಲಿ ಇದು ಆಗ್ತದೆ ಅಂತ ಹೇಳ್ತೀನಿ ನಾನು. ಒಂದು ದೊಡ್ಡ ಕ್ಷೇತ್ರ ಹಾಗೂ ಒಬ್ರು ದೊಡ್ಡ ಹೆಸರುಳ್ಳ ವ್ಯಕ್ತಿಯ ಬಗ್ಗೆ ಎಲ್ಲರೂ ಸೌಜನ್ಯ ವಿಚಾರದಲ್ಲಿ ಹಗುರವಾಗಿ ಮಾತಾಡ್ತಿದ್ದಾರೆ. ಇದರ ಪರಿಣಾಮ ಕಾನೂನಾತ್ಮಕವಾಗಿ ಏನಾಗಬಹುದು ಅಂತ ಒಳ್ಳೆ ಪ್ರಶ್ನೆ ಇದು. ನಾನು ಈಗಾಗಲೇ ಹೇಳಿದೆ, ಒಂದು ಎಚ್ಚರ ಕೊಟ್ಟೆ ನಮ್ಮ ಯೂಟ್ಯೂಬ್ ಸ್ನೇಹಿತರಿಗೆ. ಎಲ್ಲರೂ ಕೂಡ ಯುವಕರಿದ್ದಾರೆ ಹಾಗೂ ಧೈರ್ಯವಾಗಿ ಮುಂದೆ ಬರ್ತಿದ್ದಾರೆ. ಬಹಳ ಉತ್ತಮವಾದ ಬೆಳವಣಿಗೆ ನೋಡಿ. ಈ ರೀತಿ ಪ್ರಶ್ನೆ ಮಾಡೋದು ನನಗೂ ಕೂಡ ಬಹಳ ಸಂತೋಷ ತಂದುಕೊಟ್ಟಿದೆ. ಆದ್ರೆ ನಾನು ಈಗಾಗಲೇ ಹೇಳಿದೆ, ಒಂದು ವಿಚಾರವನ್ನ ನಾವು ಸಾರ್ವಜನಿಕವಾಗಿ ಹೇಳಬೇಕಾದ್ರೆ ಅದನ್ನ ಹೇಳಲಿಕ್ಕೆ ಬಹಳಷ್ಟು ರೀತಿ ಇರ್ತದೆ. ನಮ್ಮ ಉದ್ದೇಶ ಏನು, ಸಾರ್ವಜನಿಕರಿಗೆ ಆ ಒಂದು ವಿಷಯ ತಲುಪಬೇಕು. ಆಯ್ತಾ? ಈ ಕಾನೂನಾತ್ಮಕವಾಗಿ ನೀವು ಬಹಿರಂಗವಾಗಿ ಹೆಸರುಗಳನ್ನ ಬಳಸುವಂಥದ್ದು, ಬಹಿರಂಗವಾಗಿ ಯಾವುದೋ ಒಂದು ಸಮುದಾಯದ ಹೆಸರನ್ನ ಬಳಸುವಂಥದ್ದು, ಇದು ದಯವಿಟ್ಟು ಸ್ವಲ್ಪ ನೀವು ಹುಷಾರಾಗಿ ಅದನ್ನ ತಾವು ಬಹಳ ಒಂದು ಎಚ್ಚರಿಕೆ ವಹಿಸ್ಬೇಕು ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ, ಈಗಾಗಲೇ ನೋಡಿ, ಈಗ ತಾವು ಎಲ್ಲರೂ ಒಪ್ಪಬೇಕಾಗಿರುವ ಒಂದು ವಿಷಯ ಏನಂತಂದ್ರೆ, ಕಾನೂನಿನ ದೃಷ್ಟಿಯಲ್ಲಿ ನೀವು ನೀವು ಆರೋಪಿ ಅಂತ ಹೇಳ್ತಿದ್ದೀರಿ, ಇನ್ನೂ ಆತ ಆರೋಪಿ ಆಗಿಲ್ಲ. ಕಾನೂನಿನ ದೃಷ್ಟಿಯಲ್ಲಿ ಅದಾಗ್ತಾನೋ ಇಲ್ವೋ ನಮಗ್ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಈಗಾಗಲೇ ಹೇಳಿದೆ, ಮರು ತನಿಖೆ ಆದಲ್ಲಿ ಆರೋಪಿ ಅಂತ ಪರಿಗಣಿಸ್ಬೋದು, ಇನ್ನೂ ಆತ ತಪ್ಪಿತಸ್ಥನೂ ಆಗಿರಲ್ಲ.
ನೋಡಿ ಅಲ್ಲಿಯ ತನಕ ನೀವು ಯಾರನ್ನು ಕೂಡ ಈತ ಮಾಡಿರ್ಬೋದು, ಈತನೇ ಆರೋಪಿ, ಈತನೇ ಮಾಡಿದಾನೆ, ಈತನೇ ತಪ್ಪಿತಸ್ಥ, ಈ ರೀತಿ ಒಬ್ಬರನ್ನ ಹೆಸರನ್ನ ಸೂಚಿಸಿ ಹೇಳುವುದು ನಾಳೆ ದಿನ ಮಾನನಷ್ಟ ಮೊಕದ್ದಮೆ ಆಗ್ಲಿ ಮತ್ತೆ ಇನ್ಯಾವುದೇ ಒಂದು ಪ್ರಕರಣಗಳಾಗ್ಲಿ ನಿಮ್ಮ ವಿರುದ್ಧ ದಾಖಲಾದ್ರೆ ನಿಮ್ಮಂತಹ ಒಂದು ಧ್ವನಿ ಸತ್ತೋಗ್ತದೆ. ಪ್ರಶ್ನೆ ಮಾಡುವ ಓರ್ವ ಸತ್ತೋದ್ರೆ ಅದನ್ನ ನೋಡಿ 10 ಜನ ಯೂಟ್ಯೂಬರ್ಸು ನಮ್ಗೆ ಯಾಕಪ್ಪ ಬೇಕು ಅಂತ ಬಿಡ್ತಾರೆ, ಯಾರು ಕೂಡ ಮುಂದೆ ಬರೋದಿಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿ ಏನೇನ್ ತಾವು ಎಚ್ಚರಿಕೆ ತಗೊಳ್ಳಿ. ಅದಾದ್ಮೇಲೆ ನೀವು 100 ವಿಡಿಯೋ ಮಾಡಿ, ಜನರಿಗೆ ಆ ಒಂದು ವಿಷಯ ಮುಟ್ಲಿ, ನಿಮಗೂ ಕೂಡ ಕಾನೂನಿನ ತೊಂದರೆಗಳು ಆಗದೇ ಇರಲಿ. ನಿಮ್ಮ ಯೂಟ್ಯೂಬ್ ನ್ಯೂಸ್ ಚಾನೆಲ್ಸ್ ಏನಿದಾವೆ ದಯವಿಟ್ಟು ಯಾರೊಬ್ಬರ ಹೆಸರನ್ನು ಕೂಡ ತಾವು ಸೂಚಿಸಬೇಡಿ. ಆ ವಿಷಯವನ್ನ ಮುಟ್ಟಿಸ್ಲಿಕ್ಕೆ 100 ದಾರಿ ಇದೆ. ಅನವಸರವಾಗಿ ಕಾನೂನಿನ ಅಡೆತಡೆಗಳಿಗೆ ತಾವು ಆ ಕಾನೂನಿನ ಒಂದು ಈ ಏನು ಮಾನನಷ್ಟ ಮೊಕದ್ದಮೆ ಆಗಲಿ ಇನ್ಯಾವುದೇ ಒಂದು ಈ ಧಾರ್ಮಿಕವಾಗಿ ಧಕ್ಕೆ ಉಂಟು ಮಾಡ್ತಿದ್ದಾರೆ ಅಂತ ಆಗ್ಲಿ, ಈ ರೀತಿಯ ಒಂದು ಇನ್ನೂ ಒಂದು ಸ್ವಲ್ಪ ಸಮೀರ ಮಾಡಿರೋದು ಸೂಕ್ಷ್ಮವಾಗಿ ಆತ ಮಾಡಿದ್ದಾನೆ, ಅದು ಇನ್ನೂ ಸ್ವಲ್ಪ ಒಂದು ಸೂಕ್ಷ್ಮತೆಯನ್ನ ಕಾಪಾಡಿದ್ರೆ ಬಹಳ ಒಳ್ಳೆಯದು. ಹಾಗಾಗಿ ಅದೊಂದು ಎಚ್ಚರಿಕೆಯನ್ನ ವಹಿಸ್ಬೇಕು. ಇಲ್ಲ ಅಂತಂದ್ರೆ ಅನವಸರವಾಗಿ ಸುಮ್ಮನೆ ಈಗ ನೋಡಿ ಅದೊಂದು ನೋಟಿಸ್ ಬಂದಿ ಅದೇನು ಆಗಲ್ಲ, ಅದು ರದ್ದಾಗ್ತದೆ. ಬಟ್ ಆದ್ರೂ ಮಾನಸಿಕವಾಗಿ ನಿಮ್ಗೆ ಎಷ್ಟು ಹಿಂಸೆ ಆಗ್ತದೆ ಅದನ್ನ ತಾವು ಯೋಚನೆ ಮಾಡ್ಬೇಕು. ತಾವು ಸಮೀರ್ ಅಂತಾನೆ ಅಲ್ಲ, ಎಲ್ಲ ನನ್ನ ಯೂಟ್ಯೂಬ್ ನನ್ನ ಸ್ನೇಹಿತರು ಅಷ್ಟೇ. ಹಾಗಾಗಿ ದಯವಿಟ್ಟು ಅದೊಂದು ಚೂರು ಎಚ್ಚರಿಕೆ ವಹಿಸಿದ್ರೆ ಬಹಳ ಉತ್ತಮ ಅಂತ ಹೇಳ್ತೀನಿ ನಾನು ಕಾನೂನಾತ್ಮಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.